ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 3 ಆಗಸ್ಟ್ 2025ರಿಂದ ದಿನಾಂಕ 9 ಆಗಸ್ಟ್ 2025ರವರೆಗಿನ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ 6ನೇ ಮನೆಯಾದಂತಹ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಈ ವಾರದಲ್ಲಿ. ಹಾಗಾಗಿ ಒಂದು ಹಂತಕ್ಕೆ ಒಳ್ಳೆಯದು. ಯಾಕಂದ್ರೆ ಮಂಗಳ ಗ್ರಹ 6ನೇ ಮನೆಯಲ್ಲಿದ್ದಾಗ ಕೆಲಸದಲ್ಲಿ ಹೆಚ್ಚು ಚುರುಕುತನವನ್ನ ಉಂಟು ಮಾಡ್ತಾನೆ. ಆದರೆ 6ನೇ ಮನೆಯಲ್ಲಿರುವಂತಹ ಮಂಗಳನನ್ನ ನಿಮ್ಮ 12ನೇ ಮನೆಯಲ್ಲಿರ್ತಕ್ಕಂಥ ಶನಿ ನೋಡ್ತಾ ಇದ್ದಾನೆ. ಅಂದ್ರೆ ಶನಿ ದೃಷ್ಟಿ ಮಂಗಳನ ಮೇಲೆ ಬಿದ್ದಿರೋದ್ರಿಂದ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಕಷ್ಟ ಅಂತಾನೂ ಅನ್ಸುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂಥವ್ರಿಗೂ ಅಷ್ಟೇ, ನಿಮ್ಮ ಕೆಲಸ, ನಿಮ್ಮ ಒಂದು ಬಿಸ್ನೆಸ್ಗೋಸ್ಕರ ಹೆಚ್ಚು ನೀವು ಶ್ರಮ ವಹಿಸುವಂಥದ್ದು, ತುಂಬಾ ಒಂದು ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಈ ವಾರದಲ್ಲಾಗುತ್ತೆ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ ಈ ವಾರದಲ್ಲಿ. ಹೆಚ್ಚು ಕೆಲಸ ನಿಮ್ ಕೈಲಿ ಆಗಲ್ಲ, ಹುಷಾರ್ ತಪ್ಪಿರ್ತೀರಾ, ಹುಷಾರಿರಲ್ಲ, ಆದ್ರೂ ಕೆಲಸ ಮಾಡ್ಬೇಕು. ಈ ತರ ನಿಮ್ಗೆ ಒಂಚೂರು ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಮಾನಸಿಕವಾಗಿಯೂ ಸ್ವಲ್ಪ ಪ್ರೆಷರ್ ಇರುತ್ತೆ, ಅಥವಾ ದೈಹಿಕವಾಗಿಯೂ ಕೂಡ ತುಂಬಾ ಶ್ರಮ ಪಟ್ಟು ಕೆಲಸವನ್ನ ಮಾಡಬೇಕು. ರೆಸ್ಟ್ ಇಲ್ಲ, ಸರಿಯಾಗಿ ನಿದ್ರೆ ಮಾಡೋದಕ್ಕೂ ಸಮಯ ಇಲ್ಲ. ಆಫೀಸಲ್ಲೂ ಕೆಲಸ ಮಾಡ್ತೀರಿ, ಮನೆಗೂ ತಗೊಂಬಂದು ಕೆಲಸ ಮಾಡ್ತೀರಿ, ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ಕೆಲಸ ಮಾಡೋದು. ಈ ರೀತಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಉದ್ಯೋಗದ ವಿಷಯದಲ್ಲಿ ಇರುತ್ತೆ. ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಮನೆಯಲ್ಲಿರೋದ್ರಿಂದ ಏನೇ ವರ್ಕ್ ಪ್ರೆಷರ್ ಇದ್ರೂ ಕೆಲಸ ಬಿಡೋ ಯೋಚನೆ ಅಥವಾ ಕೆಲಸ ಬೇಡ ಅನ್ನೋ ತರ ಯೋಚನೆಗಳು ಬರುವುದಿಲ್ಲ. ಸ್ವಲ್ಪ ಪರಿಶ್ರಮ ಪಟ್ಟು ಕೆಲಸ ಮಾಡಿ ಅಷ್ಟೇ. ಇನ್ನು ನಿಮಗೆ ಧನಸ್ಥಾನಾಧಿಪತಿ ಶುಕ್ರ ಗ್ರಹ, ಶುಕ್ರನು ನಿಮಗೆ 3ಯ ಭಾವದಲ್ಲಿ ಗುರುವಿನ ಜೊತೆಯಲ್ಲಿ, ಭಾಗ್ಯಾಧಿಪತಿಯಾದ ಗುರುವಿನ ಜೊತೆಯಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ, ಏನೋ ಅಂತಹ ತೊಂದರೆಗಳು ಆತರ ಏನಿಲ್ಲ. ಹಾಗೆ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಮ ಸ್ವಂತ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಾತಿನ ಮೂಲಕ ಕೆಲವೊಬ್ಬರನ್ನ ಅಟ್ರಾಕ್ಟ್ ಮಾಡುವಂಥದ್ದು, ಮಾತಿನಿಂದ ನಿಮ್ಮ ವ್ಯಕ್ತಿತ್ವ ಹೆಚ್ಚಾಗುವಂಥದ್ದು. ಅಂದ್ರೆ ನಿಮ್ಮ ವ್ಯಕ್ತಿತ್ವ ಬೆಳವಣಿಗೆ, ಅಂದ್ರೆ ನಿಮ್ಮ ವ್ಯಕ್ತಿತ್ವವನ್ನ ಗುರುತಿಸ್ತಾರೆ. ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದವ್ರು ಕೂಡ ಒಳ್ಳೆ ವ್ಯಕ್ತಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ನೋಡ್ತಾರೆ. ನೋಡಿ, ರಾಷ್ಟ್ರಾಧಿಪತಿಗೆ ಶನಿ ದೃಷ್ಟಿ ಇದ್ರೂ ಸಹಿತ ಸದ್ಯಕ್ಕೆ ವಾಕ್ಸ್ಥಾನಾಧಿಪತಿ ಗುರು ಜೊತೆ ಇರೋದ್ರಿಂದ ನಿಮಗೆ ಮಾತಿನಿಂದ ಉತ್ತಮ ಗೌರವ ಇತ್ಯಾದಿಗಳು ಸಿಗುತ್ತೆ. 4ಥ ಭಾವದಲ್ಲಿ ಬುಧ ಇದ್ದಾನೆ. ನೋಡಿ, ಬುಧ ಬಂದು 6ನೇ ಮನೆ ಅಧಿಪತಿ. ಬುಧನ ಜೊತೆಯಲ್ಲಿ ರವಿ ಕೂಡ ಸ್ಥಿತನಾಗಿದ್ದಾನೆ. ಹಾಗಾಗಿ ನಿಮ್ಗೆ ಏನೇ ಕೆಲಸದಲ್ಲಿ ಕಷ್ಟ ಇದ್ರೂ ಕೂಡ ನಿಭಾಯಿಸುವಂತಹ ಸಾಮರ್ಥ್ಯ, ಯಾಕಂದ್ರೆ ಆತ್ಮಬಲ, ಬುದ್ಧಿಬಲ ಎರಡೂ ಚೆನ್ನಾಗಿರುತ್ತೆ ನಿಮ್ಗೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. 4ನೇ ಮನೆಯಲ್ಲಿ ಇರ್ತಕ್ಕಂತಹ ರವಿ ಗ್ರಹ 10ನೇ ಮನೆಯನ್ನ ನೋಡ್ತಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ. ಪಂಚಮದಲ್ಲಿ ಕೇತು ಇರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದ್ರೆ ಪಂಚಮದಲ್ಲಿ ಪಾಪಗ್ರಹಗಳಿರಬಾರ್ದು ಅಂತ ಹೇಳ್ತಾರೆ. ಆದ್ರೆ ಕೇತು ಗ್ರಹ ವಿದ್ಯಾಭ್ಯಾಸಕ್ಕೆ ತುಂಬಾ ಶುಭ ಫಲವನ್ನ ಕೊಡುವಂತ ಗ್ರಹವಾಗಿರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕಾಲು ನೋವಿನ ಸಮಸ್ಯೆ ಬರೋ ಸಾಧ್ಯತೆ ಇದೆ, ಅಥವಾ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಓಡಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ. ಕಾಲು ಜಾರಿ ಬೀಳುವಂಥದ್ದು, ಈಗ ನೋಡಿ ಮಳೆಗಾಲ ಅಲ್ವಾ, ಎಲ್ಲ ಕಡೆ ಸ್ವಲ್ಪ ಜಾರುವಂಥದ್ದು, ಬೀಳುವಂಥದ್ದು ಸಹಜವಾಗಿರುತ್ತೆ. ಅದು ಎಲ್ಲರಿಗೂ ಆಗಲ್ಲ, ಬಟ್ ಮೇಷರಾಶಿಯವರಿಗೆ ಸ್ವಲ್ಪ ಆ ಥರದ್ದೇನಾದ್ರೂ ತೊಂದರೆಗಳಾಗುವಂತ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಅಥವಾ ಈಗಾಗ್ಲೇ ಸ್ವಲ್ಪ ಕಾಲು ನೋವಿನ ಸಮಸ್ಯೆ ಇದೆ ಅಂದ್ರೆ ಸರ್ಜರಿವರೆಗೂ ಹೋಗಬಹುದು. ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಶನಿವಾರ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದರಿಂದ ಕಾಲು ನೋವಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಹಾಗೆ ಉದ್ಯೋಗದಲ್ಲಿ
ಸ್ವಲ್ಪ ಒತ್ತಡಗಳು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಧನಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ಧನಭಾವದಲ್ಲಿ ಶುಕ್ರನ ಜೊತೆಯಲ್ಲಿ ಗುರುಗ್ರಹ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಲಾಭ. ಯಾಕಂದ್ರೆ ರಾಷ್ಟ್ರಾಧಿಪತಿ ಜೊತೆನಲ್ಲೇ ಲಾಭಾಧಿಪತಿ, ನಿಮಗೆ ಲಾಭಾಧಿಪತಿ ಗುರುಗ್ರಹ ಅವನು 2ನೇ ಮನೆಯಲ್ಲಿರೋದ್ರಿಂದ ಕೊಟ್ಟಿರುವಂತಹ ದುಡ್ಡು, ಹೊರಗಡೆ ಕೊಟ್ಟಿರುವಂತಹ ದುಡ್ಡು ಒಂದಿಷ್ಟು ನಿಮ್ ಕೈಗೆ ಬಂದ್ ಸೇರುತ್ತೆ. ಸ್ವಂತ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಲಾಭ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಪಂಚಮದಲ್ಲಿದ್ದಾನೆ. ಹಾಗಾಗಿ ನಿಮ್ಗೆ ಸಾಕಷ್ಟು ಅನುಕೂಲಗಳಾಗತ್ತೆ. ಸಂಗಾತಿಯ ಜೊತೆ ಹೆಚ್ಚು ಮಾತಾಡುವಂಥದ್ದು, ಕೆಲವೊಂದು ವಿಚಾರಗಳಿಗೆ ನಿಮ್ಮ ಸಂಗಾತಿಯಿಂದ ಸಲಹೆಗಳನ್ನ ತಗೊಳ್ಳುವಂಥದ್ದು, ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರುತ್ತೆ ಈ ವಾರದಲ್ಲಿ. ಹಾಗೆ ಸ್ವಲ್ಪ ಟೆನ್ಷನ್ ಕೂಡ ಕೊಡ್ತಾ ಇರ್ತಾರೆ ಮಕ್ಕಳು. ಚಿಕ್ಕ ಮಕ್ಕಳಾದ್ರೆ ಒಂಥರ ಟೆನ್ಷನ್, ದೊಡ್ಡ ಮಕ್ಕಳಾದ್ರೆ ಇನ್ನೊಂಥರ ಟೆನ್ಷನ್, ಇದೆಲ್ಲವೂ ಕೂಡ ಇರುತ್ತೆ. ಹಾಗೆ ಪಂಚಮದಲ್ಲಿ ಕುಜಗ್ರಹ ಇರೋದ್ರಿಂದ ಪ್ರೀತಿ ಪಾತ್ರರು ನಿಮ್ಮ ಮನೆಗೆ ಬರುವಂತದ್ದು, ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಮಾತಾಡ್ತಕ್ಕಂಥದ್ದು, ಇದೆಲ್ಲದರ ಜೊತೆಯಲ್ಲಿ ತೃತೀಯ ಭಾವದಲ್ಲಿ ಬುಧ ಮತ್ತು ರವಿಗ್ರಹ ಸ್ಥಿತನಾಗಿದ್ದಾನೆ. ಹಾಗೆ ನಿಮ್ಮ ರಾಶಿಗೆ ಶನಿಯ ದೃಷ್ಟಿ ಇದೆ. ಹಳೆಯ ಮಿತ್ರರು, ಹಳೆಯ ಸ್ನೇಹಿತರು ಮತ್ತೆ ಪರಿಚಿತರಾಗುವಂಥದ್ದು ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಸಂಬಂಧಿಕರು, ಬಂಧುಗಳು ಇವರುಗಳ ಜೊತೆಯಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಹೆಚ್ಚಾಗುತ್ತೆ. ಅಂದ್ರೆ ಈ ವಾರದಲ್ಲಿ ಇದೆಲ್ಲವೂ ಆಗುತ್ತೆ. ಯಾಕಂದ್ರೆ 3ನೇ ಮನೇಲಿ ಬುಧ ಇದ್ದಾನಲ್ವಾ, ಕಮ್ಯುನಿಕೇಶನ್ ಜಾಸ್ತಿ ಮಾಡ್ತಾನೆ. ಯಾರು ಬೇಡ ಅಂತ ಸುಮ್ಮನೆ ಇದ್ದವ್ರಿಗೆ ಯಾಕೋ ಫೋನ್ ಮಾಡೋಣ, ನನ್ನ ಫ್ರೆಂಡ್ ಜೊತೆ ಮಾತಾಡೋಣ, ಅಥವಾ ನಮ್ಮ ಸಂಬಂಧಿಕರ ಜೊತೆ ಮಾತಾಡೋಣ, ನಮ್ಮ ಚಿಕ್ಕಮ್ಮನ ಜೊತೆ ಮಾತಾಡೋಣ, ಈ ತರ ಎಲ್ಲ ಅನ್ಸುತ್ತೆ. ಆಯ್ತಾ? ಇದರಿಂದ ಖುಷಿ ಕೂಡ ಆಗುತ್ತೆ, ನಿಮ್ಗೆ ಯಾವುದೇ ರೀತಿ ತೊಂದರೆಗಳಿಲ್ಲ. ಹಾಗೆ ನಿಮಗೆ ಧನಸ್ಥಾನಾಧಿಪತಿ 3ನೇ ಮನೆಯಲ್ಲಿ ರವಿ ಜೊತೆ ಇರೋದ್ರಿಂದ ಮನೆಗೋಸ್ಕರ, ಅಂದ್ರೆ ಮನೆ ಕಟ್ಟಿಸ್ತಾ ಇದ್ರೆ ಅದಕ್ಕೋಸ್ಕರ ಖರ್ಚು ಮಾಡ್ತೀರಾ. ಇಲ್ಲ ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು ಅನ್ಕೊಂಡಿರೋರ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಇನ್ವೆಸ್ಟ್ ಮಾಡೋ ಸಾಧ್ಯತೆ ಈ ವಾರದಲ್ಲಿದೆ. ಅಥವಾ ಇನ್ವೆಸ್ಟ್ ಮಾಡೋ ಯೋಚನೆ ಅಥವಾ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಕೂಡ ಇದೆ. ಹಾಗೆ ಮನೆಗೆ ಕೆಲವೊಂದು ತುಂಬಾ ಮುಖ್ಯವಾದಂತಹ ಒಂದಷ್ಟು ವಸ್ತುಗಳನ್ನ ತರ್ತೀರಾ. ಇನ್ನು ವಿಶೇಷವಾಗಿ 4ನೇ ಮನೆ ಅಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ತಾಯಿಯ ಜೊತೆ ಹೆಚ್ಚು ಮಾತಾಡುವಂಥದ್ದು, ಹಾಗೆ ತಾಯಿಗೆ ಏನಾದ್ರೂ ಸಹಕಾರವನ್ನ ನೀವು ನೀಡುವಂಥದ್ದು. ಇದರ ಜೊತೆಗೆ 6ನೇ ಮನೆ ಅಧಿಪತಿ ಶುಕ್ರಗ್ರಹನೇ ಆಗಿ ಧನಭಾವದಲ್ಲಿ ಇರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೆ ತೃತೀಯ ಭಾವದಲ್ಲಿ ಸೂರ್ಯ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಆರಾಮಾಗಿ ಕೆಲಸ ಮಾಡ್ತೀರಾ. ಇನ್ನು ಗುರು ಪಂಚಮ ಸ್ಥಾನವನ್ನ ನೋಡದೇ ಇದ್ರೂ ಕೂಡ ಪಂಚಮದಲ್ಲಿ ಕುಜ ಇದ್ದಾನೆ. ಹಾಗೆ ಪಂಚಮವನ್ನ ಶನಿ ನೋಡ್ತಾ ಇದ್ದಾನೆ. ನಿಮ್ಮ ರಾಶಿಗೆ ಯೋಗ ಕಾರಕನಾಗಿರ್ತಾನೆ ಶನಿ ಗ್ರಹ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರಿತಾ ಇರೋರಿಗೆ, ಹಾಗೆ ಸಂಗೀತ, ನಾಟ್ಯ ಇತ್ಯಾದಿಗಳಲ್ಲಿ ನೀವು ಇತ್ಯಾದಿ ವಿದ್ಯೆಗಳನ್ನ ಕಲಿತಾ ಇದ್ದೀರಾ ಅಂತಂದ್ರೆ ಅಂತಹ ಒಂದು ಫೀಲ್ಡ್ ಅಲ್ಲಿ ಇರೋರಿಗೆ ಇನ್ನಷ್ಟು ಅಭಿವೃದ್ಧಿಯನ್ನ, ಅಂದ್ರೆ ಅದರಲ್ಲಿ ಏನಾದ್ರೂ ಒಳ್ಳೊಳ್ಳೆ ಅವಕಾಶಗಳು ನಿಮ್ಗೆ ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಯಾಕಂದ್ರೆ ಶುಕ್ರ ಬಂದು ಕಲೆಗೆ ಕಾರಕ, ಗುರು ಅಂದ್ರೆ ಕಲಿಕೆಗೆ ಕಾರಕ. ಶುಕ್ರ ಗುರು ಒಟ್ಟಿಗೆ ಇದ್ದಾಗ ನಿಮ್ಗೆ ಅನ್ಸ್ಬೋದು, ನೀವು ಕಲಿತಾ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಅನ್ಸ್ಬೋದು ನಾನು ಸಂಗೀತದ ಕ್ಲಾಸಿಗೆ ಸೇರ್ಕೋಬೇಕು, ಅಥವಾ ಭರತನಾಟ್ಯಂ ಸೇರ್ಕೋಬೇಕು, ಅಥವಾ ಯಾವ್ದಾದ್ರು ಒಂದು ನಾಟಕಕ್ಕೆ ಸೇರ್ಕೋಬೇಕು, ಈ ತರದ್ದು ಏನಾದ್ರೂ ಕಲಿಬೇಕು ಅಂತ ಆಸೆ ಆಗತ್ತೆ ಈ ವಾರದಲ್ಲಿ. ಇಲ್ಲ ಕಲಿತಾ ಇರೋರ್ಗೆ ಇನ್ನಷ್ಟು ಅದರಲ್ಲಿ ಹೆಸರು ಮಾಡಬೇಕು ಅನ್ನುವಂತಹ ಆಸೆಗಳು ಹೆಚ್ಚಾಗತ್ತೆ. ಅದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀರಾ. ಒಟ್ಟಾರೆಯಾಗಿ ಹೇಳೋದಾದ್ರೆ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ಆದ್ರೆ 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಅವಾಗವಾಗ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಯಾಕಂದ್ರೆ ಸುಖ ಸ್ಥಾನದಲ್ಲಿ ಕೇತು ಇದ್ದಾಗ ವೈರಾಗ್ಯ ಹುಟ್ಟಿಸ್ಬಿಡ್ತಾನೆ. ಅಯ್ಯೋ ಈ ಜೀವನನೇ ಬೇಡಪ್ಪ ಅನ್ನೋ ತರ ಅನ್ಸುತ್ತೆ. ಮನೇಲಿ ಒಂದ್ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಏನೋ ಒಂದ್ ಚಿಂತೆ ಇದ್ದಾಗ ಹಂಗಂತ ಅನ್ಸುತ್ತೆ. ಅಷ್ಟು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ. ಅದು ಒಂದ್ ಸ್ವಲ್ಪ ಹೊತ್ತಂಗ ಅನ್ಸುತ್ತೆ, ಆಮೇಲೆ ಸರಿಯಾಗಿ ಬಿಡುತ್ತೆ. ಚೆನ್ನಾಗಿದೆ ನಿಮ್ಗೆ ಈ ವಾರದಲ್ಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರುಗ್ರಹ, ನಿಮ್ಮ ರಾಶಿಯಲ್ಲೇ ಶುಕ್ರ ಗ್ರಹ. ಶುಕ್ರ ಪಂಚಮಾಧಿಪತಿ. ನೋಡಿ, ಪಂಚಮ ಅಂತಂದ್ರೆ ಕಲಿಯುವಂಥದ್ದು ವಿದ್ಯೆ. ಯಾವುದೇ ವಿದ್ಯೆ ಆದ್ರೂ ಕೂಡ ಪಂಚಮ ಸ್ಥಾನ, ಕಲಿಸುವಂತಹ ಭಾವ. ಈ ಪಂಚಮಾಧಿಪತಿ ಜೊತೆಯಲ್ಲಿ
ಗುರುಗ್ರಹ ಇರೋದ್ರಿಂದ ಹೊಸ ಹೊಸ ವಿದ್ಯೆಗಳನ್ನ ಕಲಿಯುವಂತಹ ಆಸಕ್ತಿ ಉಂಟಾಗತ್ತೆ. ಅದು ಯಾವ್ದಾದ್ರೂ ಆಗಿರ್ಬೋದು. ನೋಡಿ, ಕೆಲವೊಬ್ಬರಿಗೆ ಕೆಲವೊಂದು ಟೈಮಲ್ಲಿ ಜ್ಯೋತಿಷ್ಯ ಕಲಿಬೇಕು ಅನ್ಸುತ್ತೆ. ಕೆಲವೊಂದು ಟೈಮಲ್ಲಿ ಇನ್ ಸ್ವಲ್ಪ ಹೈಯರ್ ಎಜುಕೇಶನ್ ಮಾಡೋಣ ಅಂತ ಅನ್ಸುತ್ತೆ. ಕೆಲವು ಏಜ್ ಅಲ್ಲಿ ಇಲ್ಲ, ನಾನ್ ಡಿಗ್ರಿ ಕಟ್ಬೇಕು ಅಥವಾ ಡಬಲ್ ಡಿಗ್ರಿ ಕಟ್ಟಬೇಕು, ಓದ್ಬೇಕು ಅನ್ನೋ ತರ ಅನ್ಸುತ್ತೆ. ಕೆಲವರಿಗೆ ಬ್ಯೂಟಿಷಿಯನ್ಸ್ ಕೋರ್ಸ್ ಕಲಿಬೇಕು ಆ ತರ ಎಲ್ಲ ಅನ್ಸುತ್ತಲ್ವಾ. ಅದೇ ತರ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಏನಾದ್ರೂ ಕಲಿಬೇಕು ಅಂತ ಆಸೆ ಬರುತ್ತೆ. ಶುಕ್ರ ಮತ್ತು ಗುರುಗ್ರಹ ಈ ಎರಡೂ ಗ್ರಹಗಳಿರೋದ್ರಿಂದ ಹಾಗೆ ಕಲಿಯೋ ಯೋಚನೆಯನ್ನ ದೃಢಪಡಿಸ್ಕೊತೀರ. ಯಾಕಂದ್ರೆ ದೃಢವಾಗಿ ಇನ್ನು ಒಂದು ವರ್ಷ ಅಂದ್ರೆ ಮುಂದಿನ ವರ್ಷ ಏಪ್ರಿಲ್ ವರೆಗೂ ನಿಮ್ ರಾಶಿನಲ್ಲಿ ಗುರು ಇರೋದ್ರಿಂದ ಬರೀ ಕಲಿಬೇಕು ಅನ್ನೋ ಆಸೆ ಅಷ್ಟೇ ಅಲ್ಲ, ಕಲಿಬೇಕು ಅನ್ನೋ ಆಸೆ ಕೊಡೋನು ಶುಕ್ರ, ಆದ್ರೆ ಕಲಿಯೋ ಹಾಗೆ ಮಾಡೋನು ಗುರುಗ್ರಹನೇ. ಯಾಕಂದ್ರೆ ಆಸೆ ಚೇಂಜ್ ಆಗ್ತಾ ಇರುತ್ತೆ. ಇವತ್ತಿಗೊಂದು ಆಸೆ ಇರುತ್ತೆ, ನಾಳೆ ಇನ್ನೊಂದು ಆಸೆ. ಶುಕ್ರ ಚಂಚಲ, ದುಡ್ಡಿಗೆ ವೈಭವಕ್ಕೆ ಕಾರಕನೇ ಅವನಾಗಿರ್ತಾನೆ. ವೈಭವ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ಜ್ಞಾನಕ್ಕೆ ಕಾರಕ ಗುರು. ಜ್ಞಾನ ಯಾವಾಗ್ಲೂ ನಮ್ ಜೊತೆಲಿ ಇರುತ್ತೆ. ನಾವ್ ಇನ್ನೊಂದು ಜನ್ಮಕ್ಕೆ ಹೋದ್ರೂ ಕೂಡ ಈ ಜನ್ಮದ ಜ್ಞಾನವನ್ನ ತಗೊಂಡು ಹೋಗಿರ್ತೀವಿ. ಅದು ಎಲ್ಲೋ ಒಂದ್ ಕಡೆ ಅಡಗಿರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂಚೂರು ಏನಾದ್ರೂ ಓದಿದಾಗ ಕಂಪ್ಲೀಟ್ ನಾಲೆಡ್ಜು ಆಕ್ಟಿವ್ ಆಗೋದಕ್ಕೆ ಶುರುವಾಗುತ್ತೆ. ಹಾಗೆ ಈ ತರ ಕಲಿಯಲೇಬೇಕು ಅನ್ನೋ ಹಾಗೆ ಗುರುಗ್ರಹ ಮಾಡ್ತಾನೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 2ನೇ ಮನೆಯಲ್ಲೇ ಬುಧ ಇರೋದ್ರಿಂದ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ, ಮಾತಿನಿಂದ ಉತ್ತಮ ಲಾಭ, ಮಾತಿನಿಂದ ಕೆಲವು ಕೆಲಸಗಳನ್ನ ಸಕ್ಸಸ್ ಮಾಡ್ಕೊಳ್ತೀರಾ. ಕೆಲವು ಒಪ್ಪಂದಗಳನ್ನ ಮಾಡ್ಕೊಂಡಿದ್ರಿ, ಅದನ್ನೆಲ್ಲ ಬಗೆಹರಿಸ್ತೀರಾ, ಈಡೇರಿಸ್ತೀರಾ. ಹಾಗೆ 2ನೇ ಮನೆಯಲ್ಲಿ ರವಿ ಜೊತೆನಲ್ಲಿ ಬುಧ ಇರೋದ್ರಿಂದ ನಿಮ್ಮ ಆತ್ಮೀಯ ಮಿತ್ರರ ಜೊತೆನಲ್ಲಿ ಜಾಸ್ತಿ ಮಾತಾಡ್ತೀರಾ. ಇದೆಲ್ಲದರ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ ಇದೆಲ್ಲವೂ ಇರುತ್ತೆ. ರವಿ 2ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ನೇರ ಮಾತು ಜಾಸ್ತಿ ಇರುತ್ತೆ ಈ ವಾರದಲ್ಲಿ. ಏನಿದ್ರು ಯಾರ ಜೊತೆ ಆದ್ರೂ ನೇರವಾಗಿ ಮಾತಾಡ್ಬೇಕು ಅನ್ನೋ ತರ ಅನ್ಸುತ್ತೆ ನಿಮ್ಗೆ. ಹಾಗೆ ನಿಮ್ಮ ರಾಶಿಯಲ್ಲೇ ಗುರು ಮತ್ತೆ ಶುಕ್ರ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 5ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಮಂಗಳ, ಇವನು 4ನೇ ಮನೇಲಿ ಇದ್ದಾನೆ. ಈ ಮಂಗಳನಿಗೆ ಶನಿ ದೃಷ್ಟಿ ಇದೆ. ಹಾಗಾಗಿ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಚೆನ್ನಾಗಿದೆ, ಕೆಲಸ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಇಲ್ಲ. ಸ್ವಲ್ಪ ವಿಶೇಷ ಜವಾಬ್ದಾರಿ, ಒತ್ತಡಗಳು ಅಂತ ಏನಿಲ್ಲ. ಯಾಕಂದ್ರೆ ಶನಿ ಗ್ರಹ ನಿಮ್ಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ಅವ್ನು ನಿಮ್ಗೆ ಜಾಸ್ತಿ ಕಷ್ಟ ಕೊಡಲ್ಲ. ಆದ್ರೆ ಕುಜನ ಮೇಲೆ ಶನಿ ದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕು, ಜಾಸ್ತಿ ಜವಾಬ್ದಾರಿ ತಗೋಬೇಕು, ಆ ತರದಿರುತ್ತೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಿಮ್ಮ ಕರ್ಮಸ್ಥಾನಕ್ಕೆ ಶನಿ ಬಂದಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಿಸ್ತಾ ಹೋಗ್ತಾನೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಷ್ಟಮಾಧಿಪತಿ ಭಾಗ್ಯಾಧಿಪತಿಯಾಗಿ ದಶಮದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಒಂದು ಸ್ಥಿರತೆಯನ್ನ ಕಂಡುಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ನನಗೆ ಈ ಜಾಬ್ ಪರ್ಮನೆಂಟ್, ನನಗೆ ಇದರಲ್ಲಿ ಫ್ಯೂಚರ್ ಇದೆ, ನಾನು ಇದಕ್ಕೆ ಹೆಚ್ಚು ಗಮನ ಕೊಡಬೇಕು ಅನ್ನುವಂತಹ ಒಂದಷ್ಟು ವಿಚಾರಗಳು ನಿಮ್ಗೆ ಅರ್ಥವಾಗುತ್ತೆ. ಹಾಗೆ ಸಪ್ತಮಾಧಿಪತಿನೂ ನಿಮ್ಗೆ ಗುರು ಆಗಿರೋದ್ರಿಂದ ಸಂಗಾತಿಯ ಜೊತೆ ಸ್ವಲ್ಪ ವಾದ ವಿವಾದ ಮಾಡ್ತೀರಾ. ಯಾಕೆಂದ್ರೆ ವಾಕ್ಸ್ಥಾನದಲ್ಲಿ ರವಿ ಇದ್ದಾನೆ, ಹಾಗೆ ಶುಕ್ರ ಇದ್ದಾನೆ. ಶುಕ್ರ ಮತ್ತೆ ಗುರು ಇಬ್ಬರು ಶುಭ ಗ್ರಹಗಳೇ. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ ಗುರುಗ್ರಹ ದೇವತೆಗಳ ಗುರು, ದೇವತೆಗಳ ಗುರು, ದೇವಗುರು ಅಂತ ಹೇಳ್ತೀವಿ. ಅಂದ್ರೆ ಗುರು ಮೀನ್ಸ್ ಅವರು ಎಲ್ಲದೂ ದೇವತೆಗಳು ಏನೇ ಮಾಡ್ಬೇಕು ಅಂದ್ರು, ಇಂದ್ರ ಆಗಿರ್ಲಿ, ವರುಣ ಆಗಿರ್ಲಿ, ವಾಯು ಆಗಿರ್ಲಿ, ಇವರೆಲ್ಲ ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರು ಬೃಹಸ್ಪತಿಗಳನ್ನ ಕೇಳ್ಬಿಟ್ಟೆ ಮಾಡೋದು. ಅವರ ಪ್ರತಿ ಕೆಲಸದಲ್ಲೂ ಬೃಹಸ್ಪತಿಗಳು ಸಲಹೆಗಾರರಾಗಿ ಇರ್ತಾರೆ. ಆ ತರ ಗುರು ದೇವತೆಗಳ ಗುರು ಆದ್ರೆ ಶುಕ್ರಾಚಾರ್ಯರು ರಾಕ್ಷಸರ ಗುರು. ಶುಕ್ರಾಚಾರ್ಯರು ಕೂಡ ತುಂಬಾ ವಿದ್ಯೆಗಳನ್ನ ಕಲಿತಂತಹ ಗುರುವೇ, ಆದ್ರೆ ರಾಕ್ಷಸರ ಪಕ್ಷದಲ್ಲಿ ಇಟ್ಕೊಂಡು ಗುರುವಾಗಿ ಅವರಿಗೆ ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನಾಗತ್ತೆ, ಶುಕ್ರ ಮತ್ತೆ ಗುರು ಇವರಿಬ್ರು ಏನಿದಾರಲ್ಲ, ಇವರಿಬ್ರು ಶುಭ ಗ್ರಹನೇ ಆದ್ರೂ ಕೂಡ ಇವರಿಬ್ರಿಗೂ ಒಂಚೂರು ಆಗಲ್ಲ ಒಬ್ರಿಗೂ. ಯಾಕಂದ್ರೆ ದೇವತೆಗಳೇ ಬೇರೆ, ರಾಕ್ಷಸರೇ ಬೇರೆ ಅಲ್ವಾ. ಅವ್ರ ಗುರು ಇವ್ರ ಗುರು ಅಂದ್ರೆ ಇವ್ರಿಗೆ ಅವ್ರನ್ನ ಕಂಡ್ರಾಗಲ್ಲ, ಅವ್ರಿಗೆ ಇವ್ರನ್ನ ಕಂಡ್ರಾಗಲ್ಲ. ಅದಕ್ಕೆ ಏನಾಗ್ತಿರುತ್ತೆ, ಇಲ್ಲಿ ಸಪ್ತಮಾಧಿಪತಿ ನಿಮ್ಮ ರಾಶಿನಲ್ಲಿ ಶುಕ್ರನ್ ಜೊತೆ ಇರೋದ್ರಿಂದ ಹಿಂಗೆ ಮಾತಾಡ್ತಾ ವಿಪರೀತ ವಾದ ಮಾಡಿ ವಾದ ವಿವಾದಗಳಾಗೋದು. ಜಗಳ ಅಂತ ಏನಾಗೋದಿಲ್ಲ, ಯಾಕಂದ್ರೆ ಜಗಳ ಮಾಡ್ಸೋನು ಕುಜಗ್ರಹ, ಅವ್ನು 4ನೇ ಮನೇಲಿದ್ದಾನೆ. ಆದ್ರೆ ವಾದ ವಿವಾದಗಳಾಗೋದು, ಸ್ವಲ್ಪ ಬೇಜಾರ್ ಮಾಡ್ಕೊಳ್ಳೋದು, ಅವ್ರೇನೋ ಹೇಳಿದ್ರು ಅಂತ ನೀವ್ ಬೇಜಾರ್ ಮಾಡ್ಕೊಳ್ಳೋದು, ನೀವೇನೋ ಹೇಳಿದ್ರಂತ ಅವ್ರು ಬೇಜಾರ್ ಮಾಡ್ಕೊಳ್ಳೋದು, ಈ ತರ ಆಗುತ್ತೆ. ಬಟ್ ಯಾವುದು ಅತಿರೇಕಕ್ಕೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ಳಿ. ಉಳಿದಂತೆ ಮಿಥುನ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ
ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಬುಧ ಇದ್ದಾನೆ. ರವಿ ಇರೋದು ತುಂಬಾ ಶುಭ. ಯಾಕಂದ್ರೆ ನಿಮಗೆ 2ನೇ ಮನೆ ಅಧಿಪತಿ, ಧನಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ಹಣಕಾಸಿನ ಅನುಕೂಲಗಳನ್ನ ಕೊಡ್ತಾನೆ. ಆದ್ರೆ ನಿಮ್ ರಾಶಿಯಲ್ಲಿ ಇನ್ನೊಂದು ಗ್ರಹ ಇದ್ದಾನೆ, ಯಾರಪ್ಪ ಅಂದ್ರೆ ಬುಧ. ಅವನು ವ್ಯಯಾಧಿಪತಿ. ನಿಮಗ್ ದುಡ್ಡು ಬರುತ್ತೆ, ಬಂದ ತಕ್ಷಣ ಖರ್ಚು ಮಾಡ್ಬಿಡ್ತೀರಾ. ಖರ್ಚು ನೀವು ಮಾಡಲ್ಲ ಅಂದ್ರೂ ನಿಮ್ಗೆ ಖರ್ಚು ರೆಡಿ ಇರುತ್ತೆ. ವ್ಯಯಾಧಿಪತಿ ಧನಾಧಿಪತಿ ಒಟ್ಟಿಗೆ ಇದ್ರೆ ಆದಾಯ ಮತ್ತು ಖರ್ಚು ಸಮವಾಗಿರುತ್ತೆ. ದುಡ್ಡಿನ ಸಮಸ್ಯೆ ಬರಲ್ಲ, ಆದ್ರೆ ಆದಾಯ ಖರ್ಚು ಎರಡೂ ಸಮವಾಗಿರುತ್ತೆ. 12ನೇ ಮನೇಲಿ ಶುಕ್ರ ಇದ್ದಾನೆ ನೋಡಿ. ಶುಕ್ರ ಬಂದು ಸೌಖ್ಯ, ನಿಮ್ಮ ಸೌಖ್ಯ, ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಹಣವನ್ನ ಖರ್ಚು ಮಾಡ್ತೀರಾ. ನೋಡಿ, ತುಂಬಾ ದಿನದಿಂದ ಎಲ್ಲೋ ಟ್ರಿಪ್ ಹೋಗ್ಬೇಕು ಅಂತ ಆಸೆ ಇರುತ್ತೆ, ತುಂಬಾ ದಿನದಿಂದ ಒಡವೆ ತಗೋಬೇಕು ಅಂತ ಆಸೆ ಇರುತ್ತೆ, ತುಂಬಾ ದಿನದಿಂದ ಬಟ್ಟೆ ತಗೋಬೇಕು ಅಂತ ಆಸೆ ಇರುತ್ತೆ, ಅಥವಾ ಈ ತರದ್ದೇ ತಗೋಬೇಕು ಅನ್ನೋದೆಲ್ಲ ಇರುತ್ತೆ. ಇಂಥದ್ದು ಯಾವುದಕ್ಕೂ ದುಡ್ಡನ್ನ ಖರ್ಚು ಮಾಡ್ತೀರಾ, ಅಥವಾ ವಾಹನ ಖರೀದಿ ಮಾಡುವಂಥದ್ದು ಈ ರೀತಿ ಇರುತ್ತೆ. ಇದು ಯಾವುದೋ ಒಂದಕ್ಕೆ ನಿಮ್ಮ ಖುಷಿಗೋಸ್ಕರ ಹಣವನ್ನ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತೀರಾ. ವಾಕ್ಸ್ಥಾನಾಧಿಪತಿನೇ ನಿಮ್ಮ ರಾಶಿನಲ್ಲಿರೋದ್ರಿಂದ ಮಾತಿನ ಮೂಲಕ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ. ಅಂದ್ರೆ ಯಾರ ಜೊತೆನೋ ಮನಸ್ತಾಪ ಆಗಿತ್ತು, ಯಾರೋ ಸರಿಯಾಗಿ ಮಾತಾಡ್ತಾ ಇಲ್ಲ, ರೀಸನ್ ಏನು ಅಂತ ಗೊತ್ತಿರಲ್ಲ ನಿಮ್ಗೆ. ಕೆಲವೊಂದ್ಸಲ ಏನಾಗುತ್ತೆ, ಇದಕ್ಕಿದ್ದಂಗೆ ಮಾತು ಬಿಟ್ರೆ ಕಾರಣ ಏನು ಅಂತ ಕೆಲವ್ರು ಹುಡುಕೊಂಡೋಗಿ ಕೇಳ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಬಿಡು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮಾತಾಡೋದು ಬೇಡ ಅಂತ ಬಿಟ್ಬಿಡ್ತಾರೆ. ನಿಮಗೆ ಏನಾಗತ್ತೆ ಅಂದ್ರೆ, ಯಾಕೆ ಅವ್ರು ಮಾತಾಡ್ತಿಲ್ಲ, ಅಥವಾ ಯಾಕೆ ಅವ್ರಿಗೆ ನನ್ನ ಮೇಲೆ ಯಾವ ತರ ಭಾವನೆ ಬಂದಿರ್ಬೋದು, ಯಾರಾದ್ರೂ ಇಲ್ಲಿ ಮಧ್ಯದಲ್ಲಿ ಬೇರೆ ವ್ಯಕ್ತಿಗಳೇನಾದ್ರೂ ನನ್ನ ಬಗ್ಗೆ ತಪ್ಪಾಗಿ ಹೇಳಿರ್ಬೋದಾ, ತಿಳ್ಕೊಂಡು ಅದನ್ನ ಸರಿ ಮಾಡ್ಕೋಬೇಕು ಅನ್ನೋಂತಹ ಮನಸ್ಥಿತಿ ಬರುತ್ತೆ ಈ ವಾರದಲ್ಲಿ. ಖಂಡಿತವಾಗ್ಲೂ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ತೀರಾ. ಯಾಕಂದ್ರೆ ವಾಕ್ಸ್ಥಾನ ಅಧಿಪತಿ ನಿಮ್ ರಾಶಿಯಲ್ಲಿರೋದ್ರಿಂದ ನೋಡಿ, ವಾಕ್ ಅಂದ್ರೆ 2ನೇ ಮನೆ. ಸೂರ್ಯ ಏನಿದೆಯೋ ಅದನ್ನ ನೇರವಾಗಿ ಹೇಳುವಂಥದ್ದು, ಸತ್ಯವನ್ನೇ ಹೇಳುವಂಥದ್ದು. ಯಾಕಂದ್ರೆ ಜಗತ್ತಿನಲ್ಲಿ ಸೂರ್ಯ ಸತ್ಯ ನಿತ್ಯ ಅಲ್ವಾ. ಅವನು ಬೆಳಗ್ಗೆ ಆದ್ರೆ ಹುಟ್ತಾನೆ, ಸಂಜೆ ಮುಳುಗ್ತಾನೆ, ಅವನ ಕೆಲಸ ಅವನು ಕರೆಕ್ಟ್ ಆಗಿ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಯಾವ ಮುಲಾಜು ಇಲ್ಲ. ಒಂದೇ ರೀತಿ ಎಲ್ಲರಿಗೂ ಬೆಳಕು ಕೊಡ್ತಾನೆ. ಸುಡ್ತಾ ಇದೆ ಅಂತಂದ್ರೆ ಯಾರೋ ಭಕ್ತರು ಅವ್ನಿಗೆ ಇಷ್ಟವಾದವ್ರು ಅಂದ್ರೆ ಅವ್ರಿಗೆ ಬಿಸಿಲು ಕಮ್ಮಿ ಮಾಡಿ ಬೇರೆಯವ್ರಿಗೆ ಬಿಸಿಲು ಜಾಸ್ತಿ ಮಾಡೋದು, ಅದೆಲ್ಲ ತಾರತಮ್ಯ ಇಲ್ವೇ ಇಲ್ಲ. ಸೂರ್ಯ ಎಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡ್ತಾರೋ ಅದೇ ತರ ಶನಿ ಗ್ರಹ ಕೂಡ ಎಂಥವ್ರಿಗಾದ್ರೂ ಅವರು ಕಷ್ಟ ಕೊಡದೆ ಬಿಡೋದೇ ಇಲ್ಲ, ಯಾರಿಗಾದ್ರೂ ಅಷ್ಟೇನೆ. ಹಾಗಾಗಿ ಏನಿದೆಯೋ ಅದನ್ನ ನೇರವಾಗಿ ನೀವು ಮಾತಾಡ್ತೀರಾ. ಒಂದ್ ರೀತಿ ನಿಮ್ಗೆ ಒಂಥರ ರಿಲ್ಯಾಕ್ಸ್ ಅನ್ಸ್ಬಿಡುತ್ತೆ. ಎಲ್ಲ ಮಾತಾಡಾಯ್ತಪ್ಪ, ಬಗೆಹರಿಸ್ಕೊಂಡಿದ್ದಾಯ್ತು ಅನ್ನೋ ರೀತಿಯಲ್ಲಿ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ವಿಶೇಷ ಜವಾಬ್ದಾರಿ, ಒಂದ್ ರೀತಿ ಅಧಿಕಾರ, ಯಾವುದನ್ನಾದ್ರೂ ನಾನು ಮಾಡ್ತೀನಿ ಅನ್ನುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ನಿಮಗೆ ಹೆಮ್ಮೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಜವಾಬ್ದಾರಿನೊಬ್ರು ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಅರ್ಥ ಅಲ್ವಾ. ಸೊ ನಿಮಗೆ ಆತರ ಅನ್ಸುತ್ತೆ. ಮತ್ತೆ ಇದ್ರ ಜೊತೆನಲ್ಲಿ 6ನೇ ಮನೆ ಅಧಿಪತಿ 12ನೇ ಮನೇಲಿ ಇರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತೊಂದರೆ ಅಂತ ಏನಿಲ್ಲ, ಆದ್ರೆ ಪೆಂಡಿಂಗ್ ಆಗ್ತಾ ಇರುತ್ತೆ ಕೆಲಸಗಳು. ಏನಾದ್ರೂ ವಿಘ್ನಗಳು ಶುರುವಾಗುತ್ತೆ, ಕೆಲಸಗಳು ಸ್ಲೋ ಆಗುತ್ತೆ, ಅಥವಾ ಕಂಪ್ಲೀಟ್ ಮಾಡಕ್ಕಲ್ಲ, ಪೆಂಡಿಂಗ್ ಆಗುತ್ತೆ, ಅಥವಾ ಅರ್ಧಂಬರ್ಧಂ ಆಗುತ್ತೆ, ಕೆಲಸಗಳು ಅರ್ಧ ಮಾಡಿ ಬಿಟ್ಬಿಡ್ತೀರಾ, ಈ ತರ ಎಲ್ಲ ಆಗುತ್ತೆ. ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಈ ವಾರದ ಗುರುವಾರದ ದಿನ ಕಡಲೆಬೇಳೆಯನ್ನ ಕೊಡಿ. ಇನ್ನು ಸ್ವಂತ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾಕಂದ್ರೆ ಧನಾಧಿಪತಿನೇ ನಿಮ್ ರಾಶಿನಲ್ಲಿ ಇದಾನಲ್ಲ. ಗುರು 12ನೇ ಮನೇಲಿ ಇದ್ರು ಕೂಡ ಧನಾಧಿಪತಿ ನಿಮ್ ರಾಶಿಯಲ್ಲಿ ಇರೋದು ತುಂಬಾ ಶುಭ. ಹಾಗೆ 9ನೇ ಮನೆಯಲ್ಲಿ ಇರ್ತಕ್ಕಂತಹ ಶನಿ ಗ್ರಹ ನಿಮ್ಮ ಲಾಭಸ್ಥಾನ ನೋಡ್ತಾನೆ. ಶನಿಗೆ 3ನೇ ಮನೆ ದೃಷ್ಟಿ ಇರುತ್ತೆ, ನಿಮ್ಮ ಲಾಭಸ್ಥಾನ ವೃಷಭವನ್ನ ನೋಡ್ತಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಹೆಚ್ಚು ಆದಾಯ ಲಾಭ ಅಂತ ಹೇಳ್ಬೋದು. ತೃತೀಯ ಭಾವದಲ್ಲಿ ಮಂಗಳ ಗ್ರಹ ಇರೋದ್ರಿಂದ ಮಕ್ಕಳ ಜೊತೆ ಹೆಚ್ಚು ಸಮಯವನ್ನ ಕಳೆಯುವಂಥದ್ದು, ಅಥವಾ ತುಂಬಾ ಪ್ರೀತಿ ಪಾತ್ರರು ನಿಮ್ಮ ಮನೆಗೆ ಬರುವಂಥದ್ದು, ಬಂಧುಗಳ ಆಗಮನ, ಅಥವಾ ನೀವೇ ಅವ್ರ ಮನೆಗೆ ಹೋಗುವಂಥದ್ದು, ಇದೆಲ್ಲವೂ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಬಟ್ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಆಗೋದ್ರಿಂದ, ಅಂದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋಂಥವ್ರಿಗೆ ಸ್ವಲ್ಪ ತೊಂದರೆ ಆಗೋದ್ರಿಂದ ಈ ವಾರದ ಗುರುವಾರದ ದಿನ ಕಡಲೆಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ 1/4 kg ಎಷ್ಟಾದ್ರೂ ಸರಿ, ಅದು 1/2 kg ಆದ್ರೂ ಸರಿ, ನಿಮ್ಮ ಶಕ್ತಿ ಅನುಸಾರ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ, ಒಳ್ಳೇದಾಗುತ್ತೆ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಗ್ರಹ 12ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. 12ನೇ ಮನೆ ಅಂತಂದ್ರೆ ವ್ಯಯಭಾವ ಅಂತ ಹೇಳ್ತೀವಿ.
ರಾಶ್ಯಾಧಿಪತಿನೂ 12ನೇ ಮನೆಯಲ್ಲಿದ್ದಾನೆ. ಹಾಗೆ ನಿಮ್ಗೆ ಧನ ಮತ್ತು ಲಾಭವನ್ನ ಕೊಡ್ಬೇಕಾಗಿರುವಂತಹ ಬುಧ ಗ್ರಹ ಕೂಡ 12ನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ಈ ವಾರದಲ್ಲಿ ಮನೆಯಲ್ಲಿ ವಿಪರೀತ ಖರ್ಚುಗಳು ಉಂಟಾಗತ್ತೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿದೆ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ ಈಗಾಗ್ಲೇ ರಾಶಿಯಲ್ಲೇ ಕೇತು ಗ್ರಹ ಇದ್ದಾನೆ. ಕೇತು ಅಂತಂದ್ರೆ ಏನಾದ್ರೂ ಒಂದು ನೆಗೆಟಿವ್, ಏನಾದ್ರೂ ಒಂದು ವಿಘ್ನಗಳು, ಕೆಟ್ಟ ದೃಷ್ಟಿ, ದೋಷ. ನೋಡಿ, ರಾಹು ಕೇತುಗಳು ಕೆಟ್ಟ ದೃಷ್ಟಿಯಿಂದ ಆಗುವ ತೊಂದರೆಗಳಿಗೆ ಕಾರಕರು. ಹಾಗಾಗಿ ಈ ತರದೆಲ್ಲ ಇದ್ರೆ ಅದು ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆಗಳು. ಅಷ್ಟಮ ಶನಿ ಬೇರೆ ನಡೀತಾ ಇದೆ. ಬಟ್ ಏನಂದ್ರೆ ಅಟ್ಲೀಸ್ಟ್ ಲಾಭದಲ್ಲಿ ಶುಕ್ರ ಮತ್ತೆ ಗುರು ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ನಿಮ್ಗೆ ಸಡನ್ ಖರ್ಚುಗಳು ಬಂದ್ರು ಕೂಡ, ನಷ್ಟ ಆದ್ರೂ ಕೂಡ, ಅಂದ್ರೆ ಈ ದುಡ್ಡು ಬಂದಿದ್ದು ಹೊರಟೋಯ್ತು ಅನ್ನೋ ತರ ಆದ್ರೂ ಕೂಡ ನಿಮಗೆ ದುಡ್ಡಿನ ಸಮಸ್ಯೆ ಬರಲ್ಲ. ಕಾರಣ ಏನಂದ್ರೆ ಲಾಭದಲ್ಲಿ ಶುಕ್ರ ಮತ್ತೆ ಗುರು ಇರೋದ್ರಿಂದ ನಿಮ್ಮ ಬಿಸ್ನೆಸ್ ಅಥವಾ ನೀವೇನ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಇದಕ್ಕೆ ತಕ್ಕಂತೆ ಲಾಭನೂ ಬರ್ತಾ ಇರುತ್ತೆ. ಅದೇ ತರ ಮನೆಯಲ್ಲಿ ಸಡನ್ ಆಗಿ ಖರ್ಚುಗಳು ಬರುತ್ತೆ ಈ ವಾರದಲ್ಲಿ. ಹಾಗಾಗಿ ಸ್ವಲ್ಪ ಈ ಹಣಕಾಸಿನ ಬಗ್ಗೆ ತುಂಬಾ ಚಿಂತೆ ಮಾಡ್ತೀರಾ. ಆಮೇಲೆ ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಸರಿಯಾಗಿ ನಿದ್ರೆ ಬರದೇ ಇರೋದು, 12 ಗಂಟೆ ಆದ್ರೂ 1 ಗಂಟೆ ಆದ್ರೂ ನಿದ್ರೆ ಬರಲ್ಲ, ನಿದ್ರಾಹೀನತೆ ಉಂಟಾಗತ್ತೆ. ಯಾಕಂದ್ರೆ ಸೂರ್ಯನೊಟ್ಟಿಗೆ ಬುಧ ಇದ್ದಾಗ ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ. ತಲೆಗೆ ಜಾಸ್ತಿ ಯೋಚನೆಗಳು ಕೊಟ್ರೆ, ಮೆದುಳಿಗೆ ಹೆಚ್ಚು ಚಿಂತೆಗಳನ್ನ ಕೊಟ್ರೆ ಏನಾಗತ್ತೆ ಹೇಳಿ, ನಿದ್ದೆ ಬರಲ್ಲ. ಈ ತರದ್ದೆಲ್ಲ ಆಗತ್ತೆ. ಅದಕ್ಕೆ ನೀವು ಈ ವಾರದಲ್ಲಿ ಭಾನುವಾರದ ದಿನನೇ, ಯಾಕಂದ್ರೆ ಶುಕ್ರವಾರ ವಿಡಿಯೋ ಅಪ್ಲೋಡ್ ಆಗುತ್ತಲ್ವಾ, ಭಾನುವಾರದ ದಿನನೇ ನೀವು ಗೋಧಿ ಮತ್ತೆ ಹೆಸರು ಕಾಳನ್ನ ನಿಮ್ಮ ಶಕ್ತಿ ಅನುಸಾರ ಅರ್ಧ ಕೆಜಿ ಕೊಡ್ಬೋದು, 1 ಕೆಜಿ ಕೊಡ್ಬೋದು. ಯಾವ್ದಾದ್ರು ದೇವಸ್ಥಾನಕ್ಕೆ, ಬೆಟರ್ ಈಶ್ವರನ ದೇವಸ್ಥಾನ ಆದ್ರೆ, ಯಾಕಂದ್ರೆ ಅವನು ಶಾಂತ ಚಿತ್ತವಾಗಿ ಇರೋದಕ್ಕೆ ಒಂದು ಕಾರಣ ಅಂದ್ರೆ ಅವನು ಶಾಂತವಾಗಿರ್ತಾನೆ ಯಾವಾಗ್ಲೂ. ಶಿವ ಯಾವಾಗ್ಲೂ ಧ್ಯಾನದಲ್ಲಿ ಇರ್ತಾನೆ. ಹಾಗಾಗಿ ನಮ್ಮ ಮನಸ್ಸಿಗೂ ಕೂಡ ಶಾಂತಿ ಬೇಕಲ್ವಾ. ಈಶ್ವರನ ದೇವಸ್ಥಾನಕ್ಕೆ ಕೊಡಿ. ಗೋಧಿ ಮತ್ತೆ ಹೆಸರು ಕಾಳು ಇದು ಎರಡನ್ನು ಕೊಟ್ಟು ಬನ್ನಿ. ಅವಾಗ ಖರ್ಚು ಸಡನ್ ಆಗಿ ಜಾಸ್ತಿ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ನಿಮ್ಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು 6ನೇ ಮನೆಯ ಅಧಿಪತಿಯಾದಂತಹ ಶನಿ ಗ್ರಹ ಅಷ್ಟಮದಲ್ಲಿರೋದ್ರಿಂದ ಈಗಾಗಲೇ ಸಿಂಹ ರಾಶಿಯವರಿಗೆ ತುಂಬಾ ಜನಕ್ಕೆ ವರ್ಕ್ ಪ್ರೆಷರ್ ಇದೆ. ಉದ್ಯೋಗದಲ್ಲಿ ವಿಪರೀತ ಕೆಲಸ ಬೇಕು ಅಂತ ನಿಮ್ಗೆ ಹೆಚ್ಚು ಕೆಲಸ ಕೊಡೋದು, ಅಥವಾ ಪದೇ ನಿಮ್ಗೆ ಒಂದ್ ರೀತಿ ಕಷ್ಟ ಆಗ್ತಾ ಇದೆ ಅನ್ನೋ ರೀತಿ ಆಗತ್ತೆ. ಆದ್ರೂ ತಾಳ್ಮೆಯಿಂದ ಇರಿ. ಕೆಲಸ ಬಿಡೋ ನಿರ್ಧಾರಗಳೆಲ್ಲ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಅಷ್ಟಮ ಶನಿ ನಡೆಯುವಾಗ ಉದ್ಯೋಗ ಬಿಟ್ರೆ ನಿಮ್ಗೆ ಬೇಗ ಕೆಲಸ ಸಿಗೋದಿಲ್ಲ, ಕಷ್ಟ ಆಗತ್ತೆ. ಬಟ್ ನಿಮ್ಗೆ ಶುಕ್ರ ಮತ್ತೆ ಗುರು ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಹೇಗೋ ನಿಭಾಯಿಸ್ಕೊಂಡು ಹೋಗ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತೊಂದರೆ ಅಂತ ಏನಿಲ್ಲ. ಆದ್ರೆ ನಿಮ್ಗೆ ಕೊಟ್ಟಿರೋ ಕೆಲಸಗಳು ನಿಧಾನ ಆಗತ್ತೆ, ಸ್ವಲ್ಪ ಪೆಂಡಿಂಗ್ ಆಗತ್ತೆ ಅಷ್ಟೇ. 12ನೇ ಮನೆಯಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ಪೆಂಡಿಂಗ್ ಆಗತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ, ಬೇರೆ ಏನೂ ತೊಂದರೆ ಇರೋದಿಲ್ಲ. ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಚತುರ್ಥಾಧಿಪತಿ 2ನೇ ಮನೇಲಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ, ಈಗ ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಅದ್ರ ದುಡ್ಡು ಬರ್ಬೇಕಿತ್ತು, ಈ ತರದ್ದೆಲ್ಲ ಸಕ್ಸಸ್ ಆಗುವ ಸೂಚನೆಗಳು ಕಂಡು ಬರುತ್ತೆ. ಅಂದ್ರೆ ದುಡ್ಡು ನಿಮ್ಗೆ ಬರೋ ತರ ಇನ್ನೇನ್ ಬರುತ್ತೆ ಅನ್ನೋ ತರ ಆಗುತ್ತೆ. ಆದ್ರೆ ಕಂಪ್ಲೀಟ್ ಬರಲ್ಲ. ಯಾಕಂದ್ರೆ ಇಲ್ಲಿ 2ನೇ ಮನೇಲಿರೋ ಕುಜನ್ ಮೇಲೆ ಶನಿ ದೃಷ್ಟಿ ಇದೆ. ಅವ್ನ್ ತಡೆ ಹಾಕ್ತಿರ್ತಾನೆ. ಈ ವಾರದಲ್ಲಿ ಕೊಡ್ತೀನಿ ಅಂದಿರ್ತಾರೆ, ಬಟ್ ನೆಕ್ಸ್ಟ್ ವಾರಕ್ಕೆ ಮತ್ತೆ ಚೇಂಜ್ ಆಗ್ತಾರೆ. ನೆಕ್ಸ್ಟ್ ವಾರ ಕೊಡ್ತೀನಿ ಅಂತ ಹೇಳ್ತಾರೆ, ಈ ತರ. ಹಾಗೆ ಆಸ್ತಿ ಮನೆ ಭೂಮಿ ವಿಚಾರದಲ್ಲಿ ಏನಾದ್ರೂ ವ್ಯಾಜ್ಯಗಳು ಅದೆಲ್ಲ ನಡೀತಾ ಇತ್ತು ಅಂತಂದ್ರೆ ಅದು ಹಾಗೆ ಮುಂದುವರಿತೆ. ಬಟ್ ಎಲ್ಲ ಬಗೆಹರಿಯೋ ಸಾಧ್ಯತೆಗಳು ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂತಹ ವಿಶ್ವಾಸ ಅಂತೂ ನಿಮಗ್ ಬರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಏನು ಅಂತ ಹೇಳ್ಕೊಳ್ಳೋಷ್ಟು ಚೆನ್ನಾಗಿಲ್ಲ. ಯಾಕಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ರೋ ಸಿಂಹರಾಶಿಯರು, ಅವ್ರಿಗೆಲ್ಲ ಈಗ ಆಲ್ರೆಡಿ ಪ್ರಾಬ್ಲಮ್ ಶುರುವಾಗಿರಬಹುದು. ಯಾಕಂದ್ರೆ ಶನಿ ಯಾವಾಗ ಅಷ್ಟಮಕ್ಕೆ ಹೋದ ಅಲ್ಲಿ ಪ್ರಾಬ್ಲಮ್ ಶುರು ಆಗತ್ತೆ ಅಂತ ಅರ್ಥ. 7ನೇ ಮನೆ ಅಧಿಪತಿ ಅಲ್ವಾ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡೋರ್ಗೆ ಏನೋ ಒಬ್ರಿಗೊಬ್ರಿಗೆ ಆಗಲ್ಲ, ಮನಸ್ತಾಪಗಳು. ಇವ್ರೇನೋ ಒಂದ್ ಪ್ಲಾನ್ ಹೇಳ್ತಾರೆ, ಅದ್ ನಿಮ್ಗೆ ಇಷ್ಟ ಆಗಲ್ಲ. ನೀವೇನೋ ಒಂದ್ ಪ್ಲಾನ್ ಹೇಳ್ತಾರೆ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಈ ತರ ತುಂಬಾ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇರುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರ ಏನು ತೊಂದರೆ ಇಲ್ಲ. 5ನೇ ಮನೆ ಅಧಿಪತಿ ನೋಡ್ತಾ ಇದ್ದಾನೆ. ಹಾಗಾಗಿ ಏನು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಉದ್ಯೋಗ ಹಣಕಾಸಿನ ವಿಷಯದಲ್ಲಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಸಮಸ್ಯೆಗಳಿರುತ್ತೆ. ಅದಕ್ಕೆ ಪರಿಹಾರವಾಗಿ ಈ ವಾರದ ಭಾನುವಾರ ಗೋಧಿ ಮತ್ತು ಹೆಸರು ಕಾಳು ದಾನ. ಶನಿವಾರ ಅಂದ್ರೆ ನೀವು ಈ ವಾರದ ಕೊನೆ ಶನಿವಾರ ಮಾಡಬೇಡಿ. ಈಗ ಏನ್ ಶುಕ್ರವಾರ ವಿಡಿಯೋ ಅಪ್ಲೋಡ್ ಆಗುತ್ತೆ, ನೆಕ್ಸ್ಟ್ ಶನಿವಾರ ಏನ್ ಬರುತ್ತಲ್ಲ ಅವತ್ತೇ ಹೋಗಿ ನೀವು ಎಳ್ಳೆಣ್ಣೆ ಅಥವಾ ಎಳ್ಳು ದೇವಸ್ಥಾನಕ್ಕೆ ಕೊಟ್ಟು ಬಂದ್ಬಿಡಿ. ಎಳ್ಳು ಕೊಡೋದಾದ್ರೆ ಕಪ್ಪು ಎಳ್ಳು ಕೊಡಿ. ಓಕೆ, ಈ ಪರಿಹಾರ ಮಾಡ್ಕೊಂಡ್ರೆ ಆ ವಾರ ಎಲ್ಲ ಶನಿಯ ಒಂದು ಪ್ರಭಾವ ಕಮ್ಮಿ ಆಗತ್ತೆ. ಹಾಗೆ ಇಲ್ಲಿ ರವಿ ಮತ್ತೆ ಬುಧ ಕೂಡ ಆ ವಾರ ಎಲ್ಲ ನಿಮ್ಗೆ
ಸ್ವಲ್ಪ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಾರೆ. ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಲಾಭದಲ್ಲಿದ್ದಾನೆ. ವಿಶೇಷ ಏನಪ್ಪಾ ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ನಿಮಗೆ ದಶಮಾಧಿಪತಿ ಕೂಡ ಆಗಿರ್ತಾನೆ, ಉದ್ಯೋಗವನ್ನ ಕೊಡುವಂತವನು. ಇವನ ಜೊತೆಯಲ್ಲಿ ರವಿ ಇದ್ದಾನೆ, ಅವನು 12ನೇ ಮನೆ ಅಧಿಪತಿ. ಯಾರ್ಯಾರೆಲ್ಲ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರೋ ಈ ವಿಚಾರವಾಗಿ ಏನಾದರೂ ಶುಭ ಸುದ್ದಿ ಈ ವಾರದಲ್ಲಿ ಬರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ತುಂಬಾನೇ ಒಳ್ಳೇದಾಗತ್ತೆ. ಕನ್ಯಾ ರಾಶಿಯವರಿಗೆ ಒಳ್ಳೆ ಲಕ್ ತಿರುಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ತುಂಬಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾರೆ. ಉದ್ಯೋಗದ ವಿಷಯದಲ್ಲಂತೂ ಬುಧ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಹೊಸ ಪ್ರಾಜೆಕ್ಟ್ ಸಿಗುವಂಥದ್ದು ಅಥವಾ ಪ್ರಮೋಷನ್ ಆಗುವಂಥದ್ದು, ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಈ ತರ. ಇದ್ರ ಜೊತೆನಲ್ಲಿ ಶುಕ್ರ ದಶಮದಲ್ಲಿ ಇದ್ದಾನೆ. ಶುಕ್ರ ಯಾರು? ನಿಮ್ಗೆ ಭಾಗ್ಯಾಧಿಪತಿ. ಭಾಗ್ಯ ಅಂದ್ರೆ ಅದೃಷ್ಟ, ಹಾಗೆ ಧನಾಧಿಪತಿ. ಧನ ಅಂದ್ರೆ ದುಡ್ಡು. ನಿಮ್ಮ ಉದ್ಯೋಗದಲ್ಲಿ ಧನ ಮತ್ತು ಅದೃಷ್ಟ. ಧನ ಅಂತಂದ್ರೆ ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ಬಿಸ್ನೆಸ್ ಅಲ್ಲಿ ಲಾಭ ಜಾಸ್ತಿ ಬರ್ಬೋದು. ಅದೃಷ್ಟ ಅಂತಂದ್ರೆ ಸಡನ್ ಆಗಿ ಏನೋ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಬಂತಂದ್ರೆ ಅದು ಅದೃಷ್ಟನೇ ಆಗಿರುತ್ತೆ. ಸಡನ್ ಆಗಿ ನಿಮ್ಗೆ ಯಾವ್ದೋ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು ಅಂದ್ರೆ ಅದು ಕೂಡ ಅದೃಷ್ಟ ಆಗಿರುತ್ತೆ. ಹೀಗೆ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳು ಉದ್ಯೋಗದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಆಗತ್ತೆ. ಹಾಗೆ ಮನೆಯಲ್ಲಿ ಒಂದ್ ರೀತಿ ಶಾಂತಿಯುತ ವಾತಾವರಣ ಇರುತ್ತೆ. ಆದರೆ ಅಂದ್ರೆ ತಂದೆ ತಾಯಿ ಬಂಧು ಬಳಗ ಇವರುಗಳ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ಆದ್ರೆ ವೈವಾಹಿಕ ಜೀವನದಲ್ಲಿ ಮಾತ್ರ ಸಮಸ್ಯೆ. ಮೇನ್ ಬೇಕಾಗಿರೋದೇ ಇದೆ ಅಲ್ವಾ. ಬೇರೆಯವ್ರ ಜೊತೆ ಮನಸ್ತಾಪ ಆದ್ರೂ ಅತ್ಲಾಗಿ ಅಮ್ಮ ಅಲ್ವಾ ಅಪ್ಪ ಅಲ್ವಾ ಅಂತ ಕ್ಷಮಿಸ್ಬೋದು, ಸಂಬಂಧಿಕರಾದ್ರೆ ದೂರ ಇಟ್ಬಿಡ್ಬೋದು. ಆದ್ರೆ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಆದ್ರೆ ಬಿಡೋ ಹಾಗಿಲ್ಲ, ಇರೋ ಹಾಗಿಲ್ಲ, ಹಿಂಗಾಗತ್ತೆ. ಹೌದು, ಕನ್ಯಾ ರಾಶಿಯವರಿಗೆ ಇದೊಂದು ಮಾತ್ರ ಪ್ರಾಬ್ಲಮ್ ಇದೆ. ಕುಜ ನಿಮ್ಮ ರಾಶಿಯಲ್ಲಿ ಇರುವವರೆಗೆ ಬಹಳ ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ನಿಮಗೂ ವಿಪರೀತ ಟೆನ್ಷನ್ ಆಗ್ಬಿಡುತ್ತೆ. ಕನ್ಯಾ ರಾಶಿಯವರು ತುಂಬಾ ಭಾವಜೀವಿಗಳು. ನಿಮ್ಮ ಭಾವನೆಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ಬಂತು ಅಂದ್ರೆ, ಈಗ ನೋಡಿ, ಇವಾಗ ಜಗಳ ಆಡ್ತಾ 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 ನಿಮ್ ಸಂಗಾತಿ ಏನೋ ಬೈದ್ ಬಿಡ್ತಾರೆ, ತಕ್ಷಣ ನೀವು ಅದನ್ನ ತುಂಬಾ ಭಾವನಾತ್ಮಕವಾಗಿ ತಗೊಂಡ್ಬಿಡ್ತೀರ. ಕೋಪದಲ್ಲಿ ಬೈದಿದ್ದಾರೆ, ನನ್ನ ಹೆಂಡತಿ ಕೋಪದಲ್ಲಿ ಬೈದಿದ್ದಾಳೆ ಬಿಡು, ಈ ತರ ಯೋಚನೆ ಮಾಡಲ್ಲ. ಓ, ನಾನ್ ಇಷ್ಟೆಲ್ಲ ಇವ್ರಿಗೋಸ್ಕರ ಮಾಡಿದೆ, ಆದ್ರೆ ಇವ್ರು ಹೀಗೆ ಹೇಳಿದ್ರು, ಇಷ್ಟು ಭಾವನಾತ್ಮಕವಾಗಿ ತಗೊಂಡು ವಿಪರೀತ ಟೆನ್ಷನ್ ತಗೊಳ್ತೀರಾ. ನಿದ್ರೆ ಸರಿಯಾಗಿ ಮಾಡಲ್ಲ. ಯಾಕಂದ್ರೆ ನಿಮ್ ರಾಶಿನಲ್ಲೇ ಕುಜ ಇದಾನಲ್ಲ, ಟೆನ್ಷನ್ ಕೊಡೋಕೋಸ್ಕರನೇ ಬಂದಿದ್ದಾನೆ. ಟೆನ್ಷನ್ ಮಾಡ್ಕೋಬಾರ್ದು, ತಾಳ್ಮೆಯಿಂದ ಇರಬೇಕು. ಓಂ ನಮಃ ಶಿವಾಯ ಮಂತ್ರವನ್ನ ಜಪ ಮಾಡಿ 308 ಸಲ ಡೈಲಿ ಮಾಡಿ. ಮನಸ್ಸು ಶಾಂತವಾಗಿರುತ್ತೆ. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಇದ್ರ ಜೊತೆಗೆ ನೀವು ಇಲ್ಲಿ ಇವನು ನಿಮ್ಗೆ ತೃತೀಯ ಭಾವಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಕುತ್ಕೊಂಡು ಶನಿ ದೃಷ್ಟಿಗೊಳಗಾಗಿದ್ದಾನೆ. ಶನಿ ಪರಮಾತ್ಮನಿಗೂ ಕೂಡ ಪರಿಹಾರ. ಯಾಕಂದ್ರೆ ಶನಿ ನಿಮಗೆ ಪಂಚಮಾಧಿಪತಿಯೇ ಆದ್ರೂ ಕೂಡ ಅವನು ಸಂಸಾರದ ವಿಷಯ ಅಂತ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಕೊಡುವಂತ ಗ್ರಹನೇ. ಹಾಗಾಗಿ ಶನಿವಾರ ಎಳ್ಳೆಣ್ಣೆ ದಾನ, ಯಾವ್ದಾದ್ರು ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನ ಕೊಡಿ. ಇದರಿಂದ ಸ್ವಲ್ಪ ಈ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಹಾಗೆ 6ನೇ ಮನೆ ಅಧಿಪತಿ ಸಪ್ತಮದಲ್ಲಿರೋದ್ರಿಂದ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಅಷ್ಟೇ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರೆ ತುಂಬಾ ಖುಷಿ ಇರುತ್ತೆ, ನಂಗೆ ಒಂದು ಉದ್ಯೋಗ ಸಿಕ್ತಲ್ಲ, ಒಂದು ಅವಕಾಶ ಸಿಕ್ತಲ್ಲ ಅನ್ನುವಂತಹ ಖುಷಿ ಸಂತೋಷ ನಿಮ್ಗೆ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಚೆನ್ನಾಗಿದೆ. ಪಂಚಮಾಧಿಪತಿ 7ನೇ ಮನೆಯಲ್ಲಿದ್ದಾನಲ್ವಾ, ಹಾಗಾಗಿ ಚೆನ್ನಾಗಿದೆ. ಟೋಟಲ್ ಆಗಿ ಹೇಳೋದಾದ್ರೆ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಷಯ, ಉದ್ಯೋಗ, ನಿಮ್ಮ ಎಜುಕೇಶನ್ ಆಗಿರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ ವ್ಯಾವಹಾರಿಕವಾಗಿ ತುಂಬಾ ಚೆನ್ನಾಗಿದೆ. ಬಟ್ ಲೌಕಿಕ ಜೀವನದಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಭಾಗ್ಯದಲ್ಲಿ ಗುರುವಿನ ಜೊತೆಯಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಯಾವ ವಿಚಾರದಲ್ಲಿ ಅಂದ್ರೆ, ಕಲೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೋ ಒಂದು ವೃತ್ತಿಯಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೋಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಿದ್ದೀರಾ, ಒಳ್ಳೆ ಹೆಸರನ್ನ ಪಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಅದೃಷ್ಟ ಹುಡುಕೊಂಡು ಬರುತ್ತೆ.
ನೀವು ಸಿಂಗರ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ಹಾಡುವಂತ ಅವಕಾಶ ಸಿಗುತ್ತೆ, ನೀವು ಡ್ಯಾನ್ಸರ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ನೃತ್ಯಕ್ಕೆ ಅವಕಾಶ ಸಿಗುವಂತದ್ದು, ನೀವು ಆಕ್ಟರ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ಆಕ್ಟ್ ಮಾಡೋ ಅವಕಾಶ ಸಿಗುವಂತದ್ದು, ಅಥವಾ ನೀವು ಫ್ಯಾಷನ್ ಸಂಬಂಧಪಟ್ಟಂತೆ ಇದ್ರೆ ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ಅವಕಾಶ ಸಿಗುವಂತದ್ದು, ಈ ತರ ತುಲಾರಾಶಿಯವರಿಗೆ ಆಗತ್ತೆ. ಯೂಶುವಲ್ ಆಗಿ ತುಲಾರಾಶಿಯವರು ಈ ಫೀಲ್ಡ್ ಗಳಲ್ಲಿ ಜಾಸ್ತಿ ಜನ ಇರ್ತಾರೆ. ಹಾಗೆ ಉದ್ಯೋಗದಲ್ಲೂ ಅಷ್ಟೇ, ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಅಲ್ಲಿ ಏನೋ ಒಂದು ವಿಶೇಷ ಜವಾಬ್ದಾರಿಗಳನ್ನ ತಗೊಂಡು ನಿಭಾಯಿಸುವಂತಹ ಒಂದು ಅವಕಾಶ ನಿಮ್ಗೆ ಸಿಗುತ್ತೆ. ಬರುವಂತಹ ಎಲ್ಲ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಿ. ಹಾಗೆ ಬಿಸ್ನೆಸ್ ಅಂತ ಬಂದಾಗ ಚೆನ್ನಾಗಿದೆ, ನಿಮ್ಗೆ ಲಾಭನೂ ಬರುತ್ತೆ, ಬಿಸ್ನೆಸ್ ಅಲ್ಲಿ ಲಾಭನೂ ಬರುತ್ತೆ, ಬಟ್ ಅಷ್ಟೇ ಖರ್ಚುಗಳು ಇರುತ್ತೆ. ಬಿಸ್ನೆಸ್ ಅಂದ ಕೂಡಲೇ ನಮ್ಗೆ ಬರೀ ಲಾಭ ಅಷ್ಟೇ ಬರಬೇಕು ಅಂತೇನಿಲ್ಲ. ಇಲ್ಲಿ ಧನಾಧಿಪತಿ ಬಂದು 12ನೇ ಮನೇಲಿರೋದ್ರಿಂದ ಕುಟುಂಬಕ್ಕೋಸ್ಕರ ಒಂದಿಷ್ಟು ಖರ್ಚುಗಳಿರುತ್ತೆ. ಆದ್ರೆ ನಿಮ್ಗೆ ಲಾಭಾಧಿಪತಿ ದಶಮದಲ್ಲಿ ಇರೋದ್ರಿಂದ ಅಷ್ಟೇ ಅನುಕೂಲ, ಲಾಭ ಎಲ್ಲವೂ ಕೂಡ ಇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಭಾಗ್ಯಾಧಿಪತಿ ಪ್ಲಸ್ ಲಾಭಾಧಿಪತಿ ಇಬ್ರು ಕೂಡ ದಶಮದಲ್ಲಿದ್ದಾರೆ. ಹಾಗೂ ದಶಮದಲ್ಲಿ ರವಿ ಗ್ರಹ ದಿಗ್ಬಲನಾಗ್ತಾನೆ. ದಿಗ್ಬಲ ಅಂತಂದ್ರೆ ಹೆಚ್ಚು ಬಲಯುತನಾಗ್ತಾನೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಅಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ತೋರಿಸೋದಕ್ಕೆ ಅಥವಾ ನಿಮ್ಮ ಟ್ಯಾಲೆಂಟ್ ಅನ್ನು ವ್ಯಕ್ತಪಡಿಸೋದಕ್ಕೆ ಉತ್ತಮ ಅವಕಾಶಗಳು ಸಿಗುತ್ತೆ. ತೃತೀಯ ಭಾವಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಸ್ನೇಹಿತರಿಂದ ಉತ್ತಮ ಸಲಹೆ, ಸಹಕಾರ ಇದೆಲ್ಲವೂ ಸಿಗುತ್ತೆ. ಬಂಧುಗಳ ಜೊತೆಯಲ್ಲಿ ಹೆಚ್ಚು ಮಾತನಾಡ್ತಕ್ಕಂಥದ್ದು, ಮನಸ್ಸಿಗೆ ಸಂತೋಷ, ಸಮಾಧಾನ ಎಲ್ಲವೂ ಇರುತ್ತೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮಾತು ನಿಮಗೆ ಒಂಚೂರು ಬೇಸರವನ್ನ, ಬೇರೆಯವರಿಂದ ಕೆಲವು ಮಾತು ನಿಮಗೆ ಬೇಸರವನ್ನು ಉಂಟು ಮಾಡಬಹುದು, ಅಥವಾ ನಿಮ್ಮ ಮಾತು ಬೇರೆಯವರಿಗೆ ಬೇಸರವನ್ನ ಉಂಟು ಮಾಡಬಹುದು. ವಾಕ್ಸ್ಥಾನಾಧಿಪತಿ ವ್ಯಯದಲ್ಲಿದ್ದಾನೆ, ನಷ್ಟ. ಹಾಗಾಗಿ ಆ ತರ ಅನ್ಸತ್ತೆ. 6ನೇ ಮನೆಯಲ್ಲಿ ಶನಿಗ್ರಹ ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಕೆಲಸದ ಹೊರೆ ಜಾಸ್ತಿ ಇರುತ್ತೆ. ಆದ್ರೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀರಾ, ಏನ್ ಕಷ್ಟ ಅನ್ಸಲ್ಲ ನಿಮ್ಗೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಭ ಕಮ್ಮಿನೇ, ಬಟ್ ಓನ್ ಆಗಿ ನೀವೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಲಾಭ ಚೆನ್ನಾಗಿದೆ. ಯಾಕೆಂದ್ರೆ ಸಪ್ತಮಾಧಿಪತಿ ಪಾರ್ಟ್ನರ್ ಅಧಿಪತಿನೇ ಹೋಗಿ 12ನೇ ಮನೇಲಿ ಇದ್ದಾನಲ್ವಾ. ಹಾಗಾಗಿ ಇನ್ನು ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಗುರು ಭಾಗ್ಯದಲ್ಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅದಕ್ಕೆ ಸಂಬಂಧಪಟ್ಟಂತಹ ಅವಕಾಶಗಳು ಕೂಡ ಈ ವಾರದಲ್ಲಿ ಸಿಗುವ ಸಾಧ್ಯತೆಗಳಿದೆ. ಒಟ್ಟಾರೆಯಾಗ ಹೇಳೋದಾದ್ರೆ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಮಂಗಳನಿಗೆ ಸ್ವಲ್ಪ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಮಾತಿನಿಂದ ಏನಾದ್ರೂ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು, ಅಥವಾ ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗ್ಬೋದು. ಅದಕ್ಕೆ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಈ ವಾರದ ಮಂಗಳವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ತೊಗರಿ ಬೇಳೆಯನ್ನ ಕೊಡಿ. ಇದರಿಂದ ಮಂಗಳನಿಂದ ಉಂಟಾಗುವ ಅಶುಭ ಫಲಗಳು ಕಡಿಮೆ ಆಗುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆ ಆಗ್ಬೋದು, ನಿಮ್ಮ ಸಂಗಾತಿಗೆ ಏನಾದ್ರೂ ಅವ್ರ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು, ಸಡನ್ ಆಗಿ ಅವ್ರಿಗೇನೋ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವ್ರ ಉದ್ಯೋಗದಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೋದು. ನಿಮ್ಗೆಲ್ಲ ಚೆನ್ನಾಗಿದ್ರು ಕೂಡ ನಿಮ್ ಸಂಗಾತಿಗೆ ಏನೋ ತೊಂದರೆ ಆಗ್ತಿದೆ ಅಂದಾಗ ನೀವು ಸಂತೋಷವಾಗಿರಕ್ ಆಗಲ್ಲಲ್ವಾ. ಅದೇ ತಾನೇ ವೈವಾಹಿಕ ಜೀವನದ ಒಂದು ವಿಚಾರ. ಇಬ್ಬರಲ್ಲಿ ಯಾರು ಚೆನ್ನಾಗಿಲ್ಲ ಅಂದ್ರೆ ಇನ್ನೊಬ್ರು ಚೆನ್ನಾಗಿರಕ್ ಆಗಲ್ಲ. ಹಾಗಾಗಿ ಕುಜನಿಗೆ ಪರಿಹಾರ ಮಾಡ್ಕೊಂಡ್ರೆ ನಿಮ್ಮ ಸಂಗಾತಿಗೆ ಬಂದು ಒದಗಿರುವಂತಹ ಎಲ್ಲಾ ತರದ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ಕೊಳ್ಳಿ. ಮಂಗಳವಾರ ತೊಗರಿ ಬೇಳೆ ದಾನ ಕೊಡಿ ಯಾವುದಾದ್ರೂ ದೇವಸ್ಥಾನಕ್ಕೆ, ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಲಾಭ ಅಂತಂದ್ರೆ ಎಲ್ಲಾ ತರದ ಅನುಕೂಲಗಳನ್ನ ಕೊಡುವಂಥದ್ದು ಅಂತ ಹೇಳ್ತೀವಿ. ಆದರೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಮಂಗಳನ ಮೇಲೆ ಶನಿ ದೃಷ್ಟ ಇದೆ. ಶನಿ ದೃಷ್ಟಿ ಏನಾಗತ್ತೆ ಅಂದ್ರೆ ಮಂಗಳ ಕೊಡಬೇಕಾಗಿರುವಂತಹ ಲಾಭವನ್ನು ಕೂಡ ಅವ್ನು ತಡೆ ಹಾಕ್ಬಿಡ್ತಾನೆ. ಯಾಕಂದ್ರೆ ಶನಿ ಕೆಲಸ ಅದೇ ಅಲ್ವಾ, ಎಲ್ಲದಕ್ಕೂ ತಡೆ ಹಾಕುವಂತಹವನು. ಮೇಲಾಗಿ ಮಂಗಳ ಗ್ರಹ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಾನೆ. ಇವನು ಲಾಭಕ್ಕೆ ಬಂದಿದ್ರು ಕೂಡ ಇವನ ಮೇಲೆ ನೇರವಾಗಿ ಶನಿ ದೃಷ್ಟಿ ಬಿದ್ದಿರೋದ್ರಿಂದ, ಅದರಲ್ಲೂ ನಿಮಗೆ ಪಂಚಮ ಶನಿ, ಹಾಗಾಗಿ ಅಪಘಾತಗಳು, ಸಡನ್ ಆಗಿ ಬೀಳೋದು, ಏಳೋದು, ಅಥವಾ ಸಡನ್ ಆಗಿ ನಿಮ್ಗೆ ಹುಷಾರ್ ತಪ್ಪೋದು, ಸಡನ್ ಆಗಿ ಬೆನ್ನೋವು ಬರೋದು, ಕಾಲ್ ನೋವು ಬರುವಂಥದ್ದು, ಈ ತರ ಕೆಲವೊಂದೆಲ್ಲ ಆಕಸ್ಮಿಕವಾಗಿ ಸಣ್ಣ ಪುಟ್ಟ ತೊಂದರೆಗಳು ಆಗುವ ಸಾಧ್ಯತೆಗಳಿರುತ್ತೆ. ಆಮೇಲೆ ಎಲ್ಲೋ ಹೊರಗಡೆ ಊಟ ಮಾಡ್ತೀರಾ, ಸಡನ್ ಆಗಿ ಏನೋ ಇನ್ಫೆಕ್ಷನ್ ಆಯ್ತು ಹೊಟ್ಟೆನಲ್ಲಿ ಫುಡ್ ಪಾಯ್ಸನ್ ಆಗೋಯ್ತು, ಈ ತರದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ತುಂಬಾ ಜಾಗ್ರತೆಯಿಂದ ಇರಬೇಕು ವೃಶ್ಚಿಕ ರಾಶಿಯವರು. ಎರಡನೇದಾಗಿ ಹೊರಗಡೆ ಓಡಾಡ್ತಿದ್ದೀರಾ ಡೈಲಿ,
ಟೂ ವೀಲರ್ ಅಲ್ಲಿ ಓಡಾಡ್ತೀರಾ, ಕಾರ್ನಲ್ಲಿ ಓಡಾಡ್ತೀರಾ ಅಂದ್ರೆ ಆದಷ್ಟು ನಿಧಾನ. ಹೊರಗಡೆ ಹೊರಡೋ ಮುಂಚೆ ಮೃತ್ಯುಂಜಯ ಮಂತ್ರವನ್ನ 21 ಸಲ ಜಪ ಮಾಡ್ಕೊಂಡು ಹೊರಡಿ. ಆದಷ್ಟು ಸ್ವಲ್ಪ ಬೇಗ ಹೇಳಿ, ಬೇಗ ರೆಡಿಯಾಗಿ, ಗಡಿಬಿಡಿ ಮಾಡ್ಕೊಂಡು ಗಡಿಬಿಡಿನಲ್ಲಿ ನೀವು ಕೆಲ್ಸಕ್ಕೆ ಹೋಗೋದು ಈ ತರ ಎಲ್ಲ ಮಾಡಬೇಡಿ. ಸದ್ಯಕ್ಕೆ ನಿಮ್ಮ ಒಂದು ಟೈಮ್ ಈ ವಿಷಯದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಇದು ನಿಮ್ಗೆ ಸಲಹೆ ಕೊಡ್ತಾ ಇರೋದು ನಾನು, ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಪ್ರಿಪೇರ್ ಆಗಿ, ಸ್ವಲ್ಪ ಬೇಗ ಹೇಳ್ಬೇಕು, ಬೇಗ ರೆಡಿಯಾಗಿ, ಇನ್ನೂ ಟೈಮ್ ಇದೆ, ಆರಾಮಾಗಿ ಹೋಗ್ತೀನಪ್ಪ, ಆರಾಮಾಗಿ ನಿಧಾನವಾಗಿ ಹೋಗ್ತೀನಿ ನಾನು ಅನ್ನೋ ರೀತಿಯಲ್ಲಿ ನೀವು ಹೋಗ್ಬೇಕು. ಬೇಗ ಬೇಗ ತುಂಬಾ ಲೇಟಾಗಿ ಹೇಳೋದು, ಬೇಗ ಬೇಗ ರೆಡಿ ಆಗೋದು, ಬೇಗ ಬೇಗ ಅರ್ಧಂಬರ್ಧಂ ತಿನ್ನೋದು, ಬೇಗ ಬೇಗ ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದು, ಅಥವಾ ತುಂಬಾ ಫಾಸ್ಟ್ ಆಗಿ ನಿಮ್ಮ ಒಂದು ಗಾಡಿನ ಡ್ರೈವ್ ಮಾಡ್ಕೊಂಡು ಹೋಗೋದು, ಇದೆಲ್ಲ ಬೇಡ. ಸಣ್ಣ ಪಟ್ಟದ್ದು ಏನಾದ್ರೂ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಸಣ್ಣದ್ರಲ್ಲಿ ಆಗಬಹುದು, ಕೆಲವರು ಸ್ವಲ್ಪ ಜಾಸ್ತಿ ಆಗ್ಬಹುದು. ಪರಿಹಾರ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಇದರಿಂದ ಎಸ್ಕೇಪ್ ಆಗ್ತೀರಾ. ಯಾಕಂದ್ರೆ ನೀವು ಆಲ್ರೆಡಿ ಪರಿಹಾರ ಮಾಡ್ತಾ ಇರೋದ್ರಿಂದ ಆ ಒಂದು ಗ್ರಹಗಳ ತೀವ್ರತೆ ಕಮ್ಮಿ ಆಗೇ ಆಗುತ್ತೆ. ಪರಿಹಾರ ಇರೋದೇ ಅದಕ್ಕೋಸ್ಕರ. ನಾವು ದೇವರನ್ನ ಆರಾಧನೆ ಮಾಡೋದು ಮತ್ತೆ ಪರಿಹಾರಗಳನ್ನ ಮಾಡೋದು ಆ ಗ್ರಹಗಳಿಂದ ಉಂಟಾಗುವಂತಹ, ಗ್ರಹಗಳು ಏನ್ ಮಾಡ್ತಾರೆ, ನಮ್ಮ ಕರ್ಮದ ಫಲವನ್ನ ಕೊಡ್ತಾರೆ. ಈಗ ನಾವ್ ಇವತ್ತು ಬೀಳ್ತೀವಿ, ನಮ್ಗೊಂದು ಆಕ್ಸಿಡೆಂಟ್ ಆಗುತ್ತೆ ಅಂದ್ರೂ ಕೂಡ ಅದು ನಮ್ಮ ಯಾವುದೋ ಪ್ರಾರಬ್ಧ ಕರ್ಮವೇ. ಯಾವುದು ಸುಮ್ಮನೆ ಬರಲ್ಲ. ಆಪತ್ತು ವಿಪತ್ತು ಸಮಸ್ಯೆಗಳು ಯಾವುದು ಸುಮ್ಮನೆ ಬರಲ್ಲ, ಎಲ್ಲವೂ ಕರ್ಮ ಫಲ. ಆದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು, ನಾವು ಮಾಡುವಂತಹ ಪೂಜೆ, ವ್ರತ, ನಿಯಮ, ಅನುಷ್ಠಾನಗಳು, ಜಪ ತಪಗಳು, ಭಗವಂತನ ಮೇಲೆ ನಾವಿಟ್ಟಿರೋ ನಂಬಿಕೆಗಳು, ಎಷ್ಟು ನಾವು ಒಳ್ಳೇದ್ ಮಾಡ್ತೀವಿ, ಬೇರೆಯವ್ರಿಗೆ ಎಷ್ಟು ಸಹಾಯ ಮಾಡ್ತೀವಿ, ನಮ್ಗೆ ಎಷ್ಟು ಒಳ್ಳೆ ಮನಸ್ಸಿದೆ. ಯಾಕೆಂದ್ರೆ ಮನಸ್ಸು ಯಾರಿಗೂ ಗೊತ್ತಾಗಲ್ಲ, ದೇವ್ರಿಗೆ ಮಾತ್ರ ಗೊತ್ತು. ನನ್ನ ಮನಸ್ಸಲ್ಲಿ ನಾನು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂದ್ರೆ ಅವರು ನನ್ನನ್ನು ನಂಬಿರ್ತಾರೆ. ಆದ್ರೆ ನನ್ನೊಳಗಿರೋ ಪರಮಾತ್ಮನಿಗೆ ನಾನು ಹೊಟ್ಟೆ ಕಿಚ್ಚು ಪಡೋದು ಗೊತ್ತಾಗುತ್ತೆ. ಹಾಗಾಗಿ ಇದು ಯಾವುದೇ ತರದ್ದು ನಮ್ಮಲ್ಲಿ ಮಿಸ್ಟೇಕ್ಗಳಿದ್ರು ಅದನ್ನ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳೋ ಟೈಮೇ ಈ ಪಂಚಮ ಶನಿ, ಅಷ್ಟಮ ಶನಿ, 7.5 ಶನಿಯ ಟೈಮ್. ಅಲ್ಲಿ ಬುದ್ಧಿ ಕಲೀಲಿಲ್ಲ ಅಂದ್ರೆ, 1.7.7 ಬುದ್ಧಿ ಕಲೀಲಿಲ್ಲ ಅಂದ್ರೆ ಮತ್ತೆ ಬರೋ 7.7 ಆಗಿರಬಹುದು, ಮತ್ತೆ ಬರೋ ಪಂಚಮ ಶನಿ, ಅಷ್ಟಮ ಶನಿ, ಎಲ್ಲಾ ಟೈಮಲ್ಲೂ ನಮ್ಮನ್ನ ಕಾಡ್ತಾನೆ ಇರ್ತಾನೆ ಶನಿ ಪರಮಾತ್ಮ. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ದಿನಚರಿಯನ್ನ ಬದಲಾಯಿಸ್ಕೊಳ್ಳಿ ವೃಶ್ಚಿಕ ರಾಶಿಯವರು. ಹಾಗೆ ಆದಷ್ಟು ನಿಧಾನ ಮಾಡಿ, ಆತುರ ಬೇಡ. ವೃಶ್ಚಿಕ ರಾಶಿಯವರು ಸ್ವಲ್ಪ ಆತರ ಬೇಗ ಬೇಗ ಕೆಲಸಗಳನ್ನ ಶುರು ಮಾಡ್ಬಿಡ್ಬೇಕು, ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡ್ಬೇಕು, ಎಲ್ಲ ಕೆಲಸ ಒಟ್ಟಿಗೆ ಶುರು ಮಾಡ್ಬಿಡೋದು, ಎಲ್ಲ ಅರ್ಧಂಬರ್ಧಂ ಆಗ್ಬಿಡೋದು, ಈ ತರ ಆಗ್ಬಿಡುತ್ತೆ. ಯಾಕಂದ್ರೆ ಕುಜ ಅಲ್ವಾ, ಶನಿ ಏನ್ ಮಾಡ್ತಾನೆ, ತಡೆ ಹಾಕ್ತಾನೆ. ಯಾವುದೇ ಒಂದ್ ಕೆಲಸ ಶುರು ಮಾಡಿ ಕಂಪ್ಲೀಟ್ ಆಗೋವರೆಗೂ ಇನ್ನೊಂದ್ ಕೆಲಸ ಕೈ ಹಾಕ್ಬೇಡಿ. ಹಾಗೆ ಶನಿ ಪರಮಾತ್ಮನ ಪರಿಹಾರ ಮಾತ್ರ ಮರಿಬೇಡಿ. ಈ ವಾರನೂ ಅಷ್ಟೇ, ಶನಿವಾರ ಹೋಗಿ ಎಳ್ಳು ದಾನ ಕೊಟ್ಟು ಬನ್ನಿ, ಎಳ್ಳೆಣ್ಣೆ ದಾನ ಕೊಟ್ಟು ಬನ್ನಿ. ಏನೇ ಸಣ್ಣ ಪುಟ್ಟದಾಗಿ ಬೀಳೋದು ಅಥವಾ ಏನೋ ಒಂಚೂರು ಹುಷಾರ್ ತಪ್ಪಿದ್ರಿ, ಏನೇ ಆದ್ರೂ ಕೂಡ ಖಂಡಿತ ಏನೂ ಆಗಲ್ಲ. ಯಾಕಂದ್ರೆ ಪರಿಹಾರ ಮಾಡಿರ್ತೀರ ನೀವು. ನಿಮ್ಗೆ ಅನ್ಸುತ್ತೆ ನಾನು ಪರಿಹಾರ ಮಾಡಿದ್ದಕ್ಕೆ ಸಣ್ಣದ್ರಲ್ಲಿ ನನ್ಗೆ ಪಾರಾದ್ನಪ್ಪ ಅನ್ನೋ ರೀತಿಯಲ್ಲಿ ಖಂಡಿತ ಅನ್ಸುತ್ತೆ. ಹುಷಾರ್ ತಪ್ಪಿದ್ರು ಅಷ್ಟೇ, ತಕ್ಷಣ ಬೇಗ ನಿಮ್ಗೆ ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ, ಏನೂ ಆಗಲ್ಲ. ಇದೊಂದು ವಿಚಾರ. ಆದ್ರೆ ಇನ್ನು ಬಿಸ್ನೆಸ್ ಅಂತ ಬಂದಾಗ, ಸ್ವಂತ ಬಿಸ್ನೆಸ್ ಮಾಡೋರಿಗೆ ತಕ್ಕ ಮಟ್ಟಿಗೆ ಲಾಭ. ಯಾಕಂದ್ರೆ ಶುಕ್ರ ಮತ್ತೆ ಗುರು 8ನೇ ಮನೇಲಿ ಕುತ್ಕೊಂಡು ನೋಡ್ತಾ ಇದಾರೆ. ಕೈಯಲ್ಲಿ ದುಡ್ಡಿಲ್ಲ ಅನ್ನೋ ತರ ಏನಿಲ್ಲ, ಪರವಾಗಿಲ್ಲ. ಬಟ್ ಬೇರೆಯವರಿಗೆ ದುಡ್ಡು ಕೊಟ್ರೆ ವಾಪಸ್ ಬರಲ್ಲ, ಸ್ವಲ್ಪ ಎಚ್ಚರಿಕೆ. ಇನ್ನು ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಚೆನ್ನಾಗಿದೆ, ಬಟ್ ತುಂಬಾ ಕೆಲಸ ಕೊಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಪ್ರೆಷರ್ ಅನ್ನಿಸ್ತಿರುತ್ತೆ. ಕುಜನ ಮೇಲೆ ಶನಿ ದೃಷ್ಟಿ ಹೇಳ್ಬೇಕಾ, ಕತ್ತೆ ತರ ದುಡಿಸ್ತಾ ಇರ್ತಾನೆ ನಿಮ್ಮನ್ನ ಶನೇಶ್ವರ. ಕುಜ ಅಂದ್ರೆ ನಿಮ್ ಲಗ್ನಾಧಿಪತಿ ಅಥವಾ ನಿಮ್ ರಾಶಿಯಾಧಿಪತಿ ನೀವೇ ಆಗಿರ್ತೀರ. ಅಯ್ಯೋ ಯಾವಾಗ ಮುಗಿಯತ್ತಪ್ಪ ಕೆಲಸ ಅನ್ನಿಸ್ತಿರತ್ತೆ. ಬಟ್ ನಿಭಾಯಿಸ್ಕೊಂಡು ಹೋಗ್ತೀರ, ಏನ್ ತೊಂದ್ರೆ ಇಲ್ಲ. ಪರಿಹಾರಗಳು ಮಾಡ್ಕೊಂಡ್ರೆ ಯಾವ ತೊಂದ್ರೆನೂ ಆಗ್ತದೆ. ಇನ್ನು ಸೂರ್ಯ ಗ್ರಹ ಭಾಗ್ಯದಲ್ಲಿದ್ದಾನೆ, ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಏನೋ ಸಮಸ್ಯೆಗಳು ಈ ತರದ್ದೆಲ್ಲ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಮಾರಿತನ. ನೀವು ಕೂಡ ಎಳ್ಳೆಣ್ಣೆ ಅಥವಾ ಎಳ್ಳು ದಾನ ಮಾಡ್ಲೇಬೇಕು. ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ 7ನೇ ಮನೇಲಿದ್ದಾನೆ, ಅವನ ಜೊತೆನಲ್ಲಿ ಲಾಭಾಧಿಪತಿ ಶುಕ್ರ ಬೇರೆ ಇದ್ದಾನೆ. ಯಾರ್ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಬಿಸ್ನೆಸ್ ಅಲ್ಲಿ ಲಾಭ ಚೆನ್ನಾಗಿದೆ. ಯಾಕಂದ್ರೆ ನೋಡಿ, ನಿಮಗೂ ಕೂಡ ಕುಜನನ್ನ ಶನಿ ನೋಡ್ತಾ ಇದ್ದಾನೆ. ಬಟ್ ಇಲ್ಲಿ ನಿಮಗೆ ಅದು ಪ್ಲಸ್, ಒಳ್ಳೇದೇ. ನಿಮ್ಗೆ ಏನೇ ಬೇರೆ ತರ ಸಮಸ್ಯೆಗಳು ಬರ್ಬೋದು, ಅದು ಯಾವ ತರ ಅಂತ ಹೇಳ್ತೀನಿ. ಬಟ್ ಕೆಲವೊಂದು ವಿಚಾರದಲ್ಲಿ ಅದು ಪ್ಲಸ್. ಯಾಕೆಂದ್ರೆ ನಿಮ್ಗೆ ಶನಿ ಧನಾಧಿಪತಿ, ಕುಜ ಪಂಚಮಾಧಿಪತಿ, ಒಳ್ಳೇದ್ ಮಾಡೋ ಗ್ರಹ. ಇವರಿಬ್ರು ನೋಡ್ತಾ ಇದ್ರೆ ನಿಮ್ಗೆ ಯೋಗ ಅಂದ್ರೆ ಬಿಸ್ನೆಸ್ ಅಲ್ಲಿ ಧನ ಯೋಗ, ಲಾಭ
ಇತ್ಯಾದಿಗಳು ಬರುತ್ತೆ, ಕೈಗೆ ದುಡ್ಡು ಬರ್ತಾ ಇರುತ್ತೆ. ಆದರೆ ಮಕ್ಕಳ ವಿಚಾರದಲ್ಲಿ ವಿಪರೀತ ಟೆನ್ಷನ್. ಯಾಕಂದ್ರೆ ಯಾಕಂದ್ರೆ ಪಂಚಮಾಧಿಪತಿಯಾದಂತಹ ಕುಜನ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ನಿಮಗೆ ಶನಿ ಅಂದ್ರೆ ದುಃಖಕಾರಕ ಅಲ್ವಾ. ಯಾಕೋ ನಿಮ್ಮ ಮಕ್ಕಳಿಂದ ನಿಮಗೆ ದುಃಖ ಆಗ್ತಿರುತ್ತೆ. ದೊಡ್ಡ ಮಕ್ಕಳಾದ್ರೆ ಅವರ ಮಾತು, ಅವರ ನಡವಳಿಕೆ ನಿಮ್ಗೆ ದುಃಖ ತರುವಂತಾಗುತ್ತೆ. ಚಿಕ್ಕ ಮಕ್ಕಳಾದ್ರೆ ಕೇಳೋಂಗೆ ಇಲ್ಲ, ಅವ್ರು ಪ್ರತಿ ಹಂತದಲ್ಲೂ ಅಳಿಸ್ತಾ ಇರ್ತಾರೆ. ಯಾಕಂದ್ರೆ ಇವತ್ತಿನ ಮಕ್ಕಳು ಅಷ್ಟು ಫಾಸ್ಟ್ ಇರ್ತಾರೆ. ಒಂದ್ ಕಡೆ ಕೂತ್ಕೊಳ್ಳಲ್ಲ, ಒಂದ್ ಕಡೆ ನಿಂತ್ಕೊಳ್ಳಲ್ಲ, ಸರಿಯಾಗಿ ಮಲ್ಗೊಲ್ಲ. ಆಮೇಲೆ ಪದೇ ಪದೇ ಗಲಾಟೆ ಮಾಡೋದು, ಬೀಳ್ತಾ ಇರ್ತಾರೆ, ಏನಾದ್ರು ವಸ್ತುಗಳು ಹಾಳು ಮಾಡ್ತಾ ಇರ್ತಾರೆ. ಅಯ್ಯೋ ನಿಂಗೆ ಎಷ್ಟು ಟಾರ್ಚರ್ ಕೊಡ್ತೀಯಪ್ಪ ಅನ್ನೋ ರೀತಿಯಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಇನ್ನು ಸ್ಕೂಲಿಂದ ಕಂಪ್ಲೇಂಟ್ಗಳು ಬರೋದು, ಈ ತರ ಎಲ್ಲ ಮಕ್ಕಳ ವಿಷಯದಲ್ಲಿ ನಿಮ್ಗೆ ಟೆನ್ಷನ್ ಇರುತ್ತೆ ಧನಸ್ಸು ರಾಶಿಯವರಿಗೆ. ಆದ್ರೆ ಬಿಸ್ನೆಸ್ ಅಂತ ಬಂದಾಗ ವ್ಯಾಪಾರ ವ್ಯವಹಾರದಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ. ಶುಕ್ರ ಗುರು ಒಟ್ಟಿಗೆ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ನಿಮ್ಗೆ ಉತ್ತಮ ಗೌರವ, ಹೆಸರು, ಮರ್ಯಾದೆ, ಕೀರ್ತಿ ಇದೆಲ್ಲವೂ ಕೂಡ ನಿಮ್ಗೆ ಸಿಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಕಷ್ಟ ಅಂದ್ರೆ ನಿಮ್ಮ ಬಾಸ್ ಕಡೆಯಿಂದ ಸ್ವಲ್ಪ ಕಿರಿಕಿರಿ ಆಗತ್ತೆ. ಬೇಕು ಅಂತಾನೆ ನಿಮಗ್ ಜಾಸ್ತಿ ಜಾಸ್ತಿ ಕೆಲಸ ಕೊಡೋದು, ಆ ತರ ಸ್ವಲ್ಪ ಆಗತ್ತೆ. ಆದ್ರೆ ಏನು ನಿಮ್ಗೆ ಮೊದ್ಲು ಒಂದ್ ಸ್ವಲ್ಪ ಕಷ್ಟ ಅನ್ಸಿದ್ರು ನೀವು ನಿಭಾಯಿಸ್ತೀರ. ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿ ದೃಷ್ಟಿ ನಿಮ್ಗಿರೋದ್ರಿಂದ ತುಂಬಾ ಪೇಶನ್ಸ್ ಇಂದ ಇವ್ರು ಬೇಕು ಅಂತಲೇ ನಂಗೆ ಕೆಲಸ ಕೊಟ್ಟಿದಲ್ವಾ, ಇದನ್ನ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಶಾಕ್ ಆಗ್ಬೇಕು. ಆ ತರ ನಿಮ್ ಕೆಲ್ಸಗಳನ್ನ ನೀವ್ ಮಾಡ್ತೀರಾ, ಏನ್ ತೊಂದರೆ ಆಗೋದಿಲ್ಲ. ಇನ್ನು ಲಾಭಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಲಾಭ ಜಾಸ್ತಿ ಇದೆ. ಲಾಭಾಧಿಪತಿನೇ ಹೋಗಿ 7ನೇ ಮನೇಲಿ ಕೂತಿದ್ದಾನಲ್ಲ, ಹಾಗಾಗಿ. ಚತುರ್ಥ ಭಾವದಲ್ಲಿ ಶನಿ ಕುತ್ಕೊಂಡಿದ್ದಾನೆ. ಹೊಸ ಮನೆ, ಕಟ್ಟಿರೋ ಮನೆ ತಗೋಬೇಕು ಅಥವಾ ಎಲ್ಲೋ ಪ್ರಾಪರ್ಟಿ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ಈ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಶುಭ ಸುದ್ದಿ, ನಿಮ್ಗೆ ಇಷ್ಟಪಟ್ಟ ಕಡೆ ನಿಮ್ಗೆ ಯಾವುದೋ ಒಂದು ನಿವೇಶನ ಸಿಗಬಹುದು. ಯಾಕಂದ್ರೆ ಇಲ್ಲಿ ಭೂಮಿ ಪುತ್ರ ಮಂಗಳ ಶನಿಯನ್ನ ನೋಡ್ತಾ ಇದ್ದಾನೆ 4ನೇ ಮನೆಯನ್ನ. ಹಾಗಾಗಿ ಇಲ್ಲ ಕಟ್ಟಿರೋ ಮನೆ, ಯಾವುದೋ ಒಂದು ಹಳೆ ಮನೆ ಅಥವಾ ಕಟ್ಟಿರೋ ಮನೆ ನಿಮಗ್ ಸಿಗ್ಬಹುದು. ನಿಮ್ಗೆ ಇಷ್ಟ ಆಗೋ ತರ, ನಿಮಗೆ ನೀವ್ ಯಾವ ತರ ಹುಡುಕ್ತಿರ್ತೀರ ಅದೇ ತರ ಸಿಗುವಂತದ್ದು. ಈ ರೀತಿ ಎಲ್ಲ ನಿಮ್ಗೆ ಒಳ್ಳೆ ವಿಚಾರಗಳು ಬರುತ್ತೆ. ಹಾಗೆ ಉದ್ಯೋಗದ ವಿಷಯ ಅಂತ ಬಂದಾಗ ಏನೋ ತೊಂದರೆ ಇಲ್ಲ, ಬಟ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೆ ಮಾತ್ರ ಸ್ವಲ್ಪ ಸಮಸ್ಯೆ ಆಗತ್ತೆ. ದಶಮದಲ್ಲಿದ್ದಾಗ ಮಂಗಳ ಗ್ರಹ ದಿಗ್ಬಲನಾಗಿರ್ತಾನೆ. ಹಾಗಾಗಿ ಪ್ರೀತಿ ಪಾತ್ರರನ್ನ ಹೆಚ್ಚಾಗಿ ಮಾತಾಡಿಸುವಂತದ್ದು ಇರುತ್ತೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆಗಳು, ಹೊಸ ಹೊಸ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಹಾಗೆ ನಿಮ್ಮ ಸಮಯದಲ್ಲಿ ಕೂಡ ಒಂದಿಷ್ಟು ಉಳಿತಾಯವನ್ನ ಮಾಡ್ಕೋಬೇಕು. ನನ್ನ ಟೈಮ್ನ ನಾನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚೇಂಜಸ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಮಾಡ್ಕೊಳ್ತೀರಾ. ಒಳ್ಳೆ ಬದಲಾವಣೆಗಳು ಅಂತ ಹೇಳ್ಬೋದು. ಹಾಗೆ ಪಂಚಮಾಧಿಪತಿ ದಶಮದಲ್ಲಿದ್ದಾನೆ. ನಿಮ್ಮ ರಾಶಿಯನ್ನ ಗುರು ಮತ್ತೆ ಶುಕ್ರ 2 ಗ್ರಹಗಳು ನೋಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಎಜುಕೇಶನ್ ವಿಚಾರ ಅಷ್ಟೇ ಅಲ್ಲ, ಸಂಗೀತ, ನಾಟ್ಯ, ಕಲೆ ಇತ್ಯಾದಿಗಳು ಏನೇ ಒಂದು ಕಲಿಯುವಂಥದ್ದು, ಡ್ರಾಯಿಂಗು ಅಥವಾ ಫ್ಯಾಷನ್ ಡಿಸೈನಿಂಗ್, ಈ ತರ ಫ್ಯಾಷನ್ ಸಂಬಂಧಪಟ್ಟಿದ್ದು ಏನು ಯಾವುದೇ ತರದ ವಿದ್ಯೆ ಕಲಿತಾ ಇರುವಂತವ್ರಿಗೂ ಈ ವಾರ ತುಂಬಾ ತುಂಬಾ ಚೆನ್ನಾಗಿದೆ. ಏನೋ ಒಂದು ಹೊಸ ಒಂದು ಅವಕಾಶ, ವೇದಿಕೆ ನಿಮ್ಗೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಈ ಒಂದು ವಾರ ತುಂಬಾನೇ ಶುಭದಾಯಕ ವಾರ. ಆದ್ರೆ 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಆಗಾಗ ಸ್ವಲ್ಪ ಅದೇ ಹೇಳಿದ್ನಲ್ಲ, ಮಕ್ಕಳ ವಿಷಯದಲ್ಲೋ ಇನ್ಯಾವುದೋ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಅವಾಗ ಯಾವ ತೊಂದರೆನೂ ಅಥವಾ ಯಾವ ಬೇಸರನು ನಿಮ್ಗೆ ಆಗೋದಿಲ್ಲ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ 3ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಶನಿಯನ್ನ ಮಂಗಳ ಗ್ರಹ ನೋಡ್ತಾ ಇದ್ದಾನೆ. ನೋಡಿ, ಮಂಗಳ ನಿಮ್ಗೆ ಲಾಭಾಧಿಪತಿ, ಶನಿ ಧನಾಧಿಪತಿ. ಇವರಿಬ್ರು ನೋಡ್ತಾ ಇರೋದು ಒಂದು ವಿಚಾರದಲ್ಲಿ ಶುಭ. ಯಾವ್ದಂದ್ರೆ ಬಿಸ್ನೆಸ್ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳು, ಲಾಭ ಇದೆಲ್ಲವೂ ಇರುತ್ತೆ. ಯಾಕೆಂದ್ರೆ ಮಂಗಳ ಗ್ರಹ ಇಲ್ಲಿ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. ಆದರೆ ಮಂಗಳ ನಿಮ್ಗೆ ಲಾಭಾಧಿಪತಿಯೂ ಅದಷ್ಟೇ ಅಲ್ಲದೆ ಚತುರ್ಥ ಭಾವಾಧಿಪತಿ. ಚತುರ್ಥ ಭಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಚತುರ್ಥ ಭಾವ ಅಂದ್ರೆ 4ನೇ ಮನೆ. ಮಕರದಿಂದ 4ನೇ ಮನೆ, ಮಕರ, ಕುಂಭ, ಮೀನ, ಮೇಷ ರಾಶಿ ಅಧಿಪತಿ ಮಂಗಳ ಗ್ರಹ 4ನೇ ಮನೆ ಆಗಿರುತ್ತೆ. ಇವನ್ ಮೇಲೆ ಶನಿ ದೃಷ್ಟಿ, ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ಮೇಲೆ ಈ ಕುಜನ ದೃಷ್ಟಿ ಏನಾಗುತ್ತೆ, ಒಂದ್ ಸ್ವಲ್ಪ ಮನಃಶಾಂತಿಯನ್ನ ಹಾಳು ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ನಿಮ್ಮ ಬೆನ್ನ ಹಿಂದೆ ಮಾತಾಡೋರು, ನಿಮ್ಮ ಸಂಬಂಧಿಕರು ಅಥವಾ ಹೊರಗಿನವರು ಅಥವಾ ನಿಮ್ ಕಂಡ್ರೆ ಆಗದಿದ್ದವರು ಕೆಲವೊಂದು ನಿಮ್ಮ ಬಗ್ಗೆ ಒಂಚೂರು ಅಪಪ್ರಚಾರ ಮಾಡುವಂತ ಕೆಲಸಗಳು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ.
ಈಗ 7.5 ಇದನ್ನೆಲ್ಲ ಫೇಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಅದು ನಿಮ್ಗೆ ಹೊಸದು ಅಂತ ಏನ್ ಅನ್ಸಲ್ಲ. ಬಟ್ ಈ ವಾರ ಕೂಡ ಇಂಥದ್ದೇನೋ ನಡೆಯುತ್ತೆ. ಇಗ್ನೋರ್ ಮಾಡ್ಬಿಡಿ. ಏನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಮತ್ತೆ ನೀವು ಮಾತಾಡಕ್ ಹೋಗ್ಬೇಡಿ ಈ ವಿಷಯವಾಗಿ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಶನಿನೇ ಆಗಿ ಬಾಧಕಾಧಿಪತಿ ನೋಡ್ತಾ ಇರೋದ್ರಿಂದ ನೀವು ಮಾತಾಡಿದ್ರೆ ಸಾಕು, ಅಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ, ಬಾಧೆ ಶುರುವಾಗುತ್ತೆ. ಅದಕ್ಕೆ ನೀವು ಮಾತಾಡೋದಕ್ಕೆ ಹೋಗ್ಬೇಡಿ. ಆದ್ರೆ ಮತ್ತೆ ಎಲ್ಲೋ ಸಮಸ್ಯೆ ಬರ್ತಾ ಇದೆ ಅನ್ನೋ ತರ ನಿಮ್ಗೆ ಈ ವಾರ ಫೀಲ್ ಆಗುತ್ತೆ. ಇನ್ನು ಉದ್ಯೋಗದ ವಿಚಾರ ಅಂತ ಬಂದಾಗ ಚೆನ್ನಾಗಿದೆ. ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಲಾಭ ಚೆನ್ನಾಗಿದೆ, ಹಣಕಾಸಿನ ತೊಂದರೆಗಳು ಇತ್ಯಾದಿಗಳು ಏನು ಇರೋದಿಲ್ಲ, ಚೆನ್ನಾಗಿದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಬಹಳ ಚೆನ್ನಾಗಿದೆ. 7ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಬುಧ ಇದ್ದಾನೆ, ಹಾಗಾಗಿ ಅಭಿವೃದ್ಧಿ ಇದೆ. ಇನ್ನು ಪಂಚಮಾಧಿಪತಿ ದಶಮಾಧಿಪತಿಯಾದಂತ ಶುಕ್ರ ಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸ ಸ್ವಲ್ಪ ಜಾಸ್ತಿ, ಆದ್ರೆ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೆ ಉತ್ತಮವಾದ ಗೌರವ ಮರ್ಯಾದೆ, ಹಾಗೆ ತುಂಬಾ ಒಂದು ಆಕರ್ಷಣೆ. ಅಂದ್ರೆ ನಿಮ್ಮನ್ನ ಎಲ್ರು ಬುದ್ಧಿವಂತರು ಅಥವಾ ಚೆನ್ನಾಗಿ ಕೆಲಸ ಕಲ್ತಿರೋರು ಅಥವಾ ಏನೋ ಒಂದು ರೀತಿಯಲ್ಲಿ ನಿಮ್ಗೆ ಒಂದು ಒಳ್ಳೆ ಗೌರವ ಇರುತ್ತೆ. ನಿಮ್ಗೆ ಅದು ಸಿಗ್ತಾ ಇದೆ ಅಂತ ಅನ್ಸಿದಾಗ ನಿಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂ, ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಅನ್ಸಿದ್ರು ನಿಮ್ಗೆ ಅದನ್ನ ನಿಭಾಯಿಸ್ಬೇಕು ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಒಳ್ಳೆ ಹೆಸರು ಸಿಗ್ತಾ ಇದೆ, ನನ್ಗೆ ಒಳ್ಳೆ ಗೌರವ ಸಿಗ್ತಾ ಇದೆ, ನನ್ಗೊಂದು ಒಳ್ಳೆ ವೇದಿಕೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಆದ್ರೆ ಅದಕ್ಕೋಸ್ಕರ ಒಂಚೂರು ಶ್ರಮ ಪಡ್ಲೇಬೇಕಲ್ವಾ, ಅದೊಂಚೂರು ನಿಮ್ಗೆ ಕಷ್ಟ ಅಂತ ಅನ್ನಿಸ್ಬೋದು. ಬಟ್ ಚೆನ್ನಾಗಿದೆ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಚೆನ್ನಾಗಿದೆ. ಇನ್ನು ರವಿ ಗ್ರಹ 7ನೇ ಮನೇಲಿ ಇದ್ದಾನೆ, ಕೇಂದ್ರದಲ್ಲಿ ಶುಭ. ಕ್ರೂರ ಗ್ರಹಗಳು ಕೇಂದ್ರದಲ್ಲಿದ್ದರೆ ಶುಭ ಫಲವನ್ನೇ ಕೊಡ್ತಾರೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ, ಆರಾಮಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಾ. ಈ ವಾರದಲ್ಲಿ ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಮತ್ತೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಆದರೆ ನಿಮ್ಮನ್ನ ಕಂಡ್ರೆ ಆಗದೆ ಇರೋರು, ಸ್ವಲ್ಪ ಶತ್ರುಗಳು, ಇವರುಗಳಿಂದ ಸ್ವಲ್ಪ ಸಮಸ್ಯೆ ಇರುತ್ತೆ. ಅಯ್ಯೋ 7.5 ಮುಗಿಸ್ಕೊಂಡ್ ಬಂದ್ರು ನನಗೆ ಶತ್ರು ಕಾಟ ತಪ್ಪಲಿಲ್ವಲ್ಲ ಅಂತ ಅನ್ನಿಸ್ಬೋದು ನಿಮ್ಗೆ. ನಿಮ್ಮ ರಾಷ್ಟ್ರಾಧಿಪತಿಗೆ ಹೆಚ್ಚು ಪರಿಹಾರ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸ ಮಂತ್ರವನ್ನ ಡೈಲಿ ಹೇಳ್ಕೊಳ್ಳಿ, ಇದರಿಂದ ಶತ್ರು ಬಾಧೆ ನಿವಾರಣೆ ಆಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ 2ನೇ ಮನೆಯಲ್ಲಿದ್ದಾನೆ, ಅವನನ್ನ ಮಂಗಳ ಗ್ರಹ ನೋಡ್ತಾ ಇದ್ದಾನೆ. ವಿಪರೀತ ಕೆಲಸ, ಸ್ವಂತ ಉದ್ಯೋಗ ಮಾಡಿ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿ, ಸರ್ಕಾರಿ ಉದ್ಯೋಗದಲ್ಲಿರಿ, ನೀವು ಯಾವ್ದ್ರಲ್ಲಿದ್ರು ವಿಪರೀತ ಕೆಲಸ. ನೀವು ರೈತರಾಗಿದ್ರು ಅಷ್ಟೇ, ಒಂದು ನಿಮಿಷ ಬಿಡುವಿಲ್ಲಪ್ಪ, ನಂಗೆ ಸಾಕಾಗ್ಬಿಟ್ಟಿದೆ ಅನ್ನುವಷ್ಟು ಕೆಲಸ ಇರುತ್ತೆ ಈ ವಾರದಲ್ಲಿ. ಯಾಕಂದ್ರೆ ನಮ್ಮ ದೇಹಶ್ರಮ ಹೇಗಿರುತ್ತೆ ನಮ್ಮ ಜೀವನದಲ್ಲಿ, ನಾವೆಷ್ಟು ದೇಹವನ್ನ ಶ್ರಮಿಸಿ ಕೆಲಸ ಮಾಡ್ತೀವಿ ಅನ್ನೋದನ್ನ ಮಂಗಳ ಗ್ರಹ ತೋರಿಸ್ತಾನೆ. ಈ ಮಂಗಳನೇ ನಿಮ್ಗೆ ದಶಮಾಧಿಪತಿಯಾಗಿ ಅಷ್ಟಮದಲ್ಲಿ ಕೂತಿದ್ದಾನೆ. ಅಷ್ಟಮ ಅಂದ್ರೆ ಏನು, ಸ್ವಲ್ಪ ಕಷ್ಟ. ಇವು ಕಷ್ಟ ಆಗ್ತಾ ಇದೆ, ಹೌದು. ರೈತರು ಬಿಸಿಲು, ಬೇಗೆ, ಮಳೆ ಅದ್ ಯಾವ್ದನ್ನು ನೋಡದೆ ಕೆಲಸ ಮಾಡುವಾಗ ಅವ್ರಿಗೆ ಕಷ್ಟ ಆಗುತ್ತೆ. ಆದ್ರೆ ಅದರ ಪ್ರತಿಫಲ ಬಂದಾಗ ಆ ಕಷ್ಟಗಳೆಲ್ಲ ಮರ್ತು ಹೋಗುತ್ತೆ. ಕಷ್ಟಪಟ್ರೆ ಮಾತ್ರ ಅಲ್ವಾ ಮುಂದಿನ ದಿನಗಳಲ್ಲಿ ಸುಖ ಸಂತೋಷ. ಹಾಗೆ ಒಂದ್ ಸ್ವಲ್ಪ ಕಷ್ಟ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರು ಅಷ್ಟೇ ತುಂಬಾ ಪ್ರೆಷರ್ ತಗೊಂಡು ನೀವೇ ಹೊಸದ್ದೇನೋ ಮಾಡ್ತೀರಾ. ಈಗ ನೋಡಿ, ಹೋಟೆಲ್ಗಳೆಲ್ಲ ಇಟ್ಟಿರ್ತಾರೆ, ಅವ್ರಿಗೆ ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ ಕಷ್ಟಪಡ್ತಾರೆ. ಆದ್ರೆ ತುಂಬಾ ಬಿಸ್ನೆಸ್ ಆಗುವಾಗ ಏನಾಗುತ್ತೆ, ತುಂಬಾ ಜನ, ಅಷ್ಟು ಜನಗಳು ಮೇಂಟೈನ್ ಮಾಡ್ಬೇಕು, ಬೇಗ ಬೇಗ ಅಡಿಗೆ ಮಾಡ್ಬೇಕು, ಒಂದು ನಿಮಿಷ ಕುತ್ಕೊಳ್ಳೋದ್ ಬಿಡುವಿರೋದಿಲ್ಲ. ಅದು ಎಷ್ಟು ಕಷ್ಟ ಪಡ್ತಿರ್ತಾರೆ. ಅದೇ ತರ ನಮಗೆ ಅನುಕೂಲ ಬೇಕು ಅಂದ್ರೆ ಕಷ್ಟನೂ ಪಡ್ಬೇಕಾಗತ್ತೆ. ಈ ತರ ಕುಂಭರಾಶಿಯವರಿಗೆ ವರ್ಕ್ ಅಲ್ಲಿ, ಕೆಲಸದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋರ್ಗೆ ಬೇರೆಯವರಿಂದ ಪ್ರೆಷರ್. ನಿಮ್ ಬಾಸ್ ಹೇಳ್ತಿರ್ತಾರೆ ಬೇಗ ಕೆಲಸ ಮುಗಿಸಿ ಅಂತ. ಬಟ್ ನೀವೇ ಓನ್ ಆಗಿ ಮಾಡೋರ್ಗೆ ತಾನಾಗೆ ಕೆಲಸದಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ, ನೀವು ಮಾಡ್ಲೇಬೇಕು, ಆ ತರ ಇರುತ್ತೆ. ಇದರಿಂದಾಗಿ ಸ್ವಲ್ಪ ದೇಹಕ್ಕೆ ವಿಶ್ರಾಂತಿ ಬೇಕು ಅನಿಸ್ತಿರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ತುಂಬಾ ಕೈ ನೋವು, ಮೈಕೈ ನೋವು, ಕಾಲ್ ನೋವು ಬರುತ್ತೆ. ಎಚ್ಚರಿಕೆಯಿಂದ ಇರಿ. ಈಗಾಗ್ಲೇ ಕಾಲ್ ನೋವು ಇರುವಂತವ್ರಿಗೆ ಜಾಸ್ತಿ ಆಗ್ಬೋದು, ಆಯ್ತಾ. ನಿಮ್ಮ ಕಾಲ್ ನೋವಿನ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಈಗಾಗ್ಲೇ ಕಾಲ್ ನೋವಿದೆ ನನಗೆ ಅನ್ನೋದಾದ್ರೆ ನೀವು ಅದಕ್ಕೆ ಸರಿಯಾಗಿ ನೋಡ್ಕೋತಾ ಇರ್ಬೇಕು. ಅಂದ್ರೆ ನಿಮ್ ಕಾಲಿಗೆ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅಂದ್ರೆ ಅದನ್ನೆಲ್ಲ ನೀವು ಮೇಂಟೈನ್ ಮಾಡ್ಬೇಕು. ಇಲ್ಲಾಂದ್ರೆ ಇಲ್ಲಿ ಕುಜ ನೋಡ್ತಾ ಇದ್ರೆ ಸರ್ಜರಿವರೆಗೂ ತಗೊಂಡೋಗ್ಬಿಡ್ತಾನೆ, ಇನ್ನು 2 ತಿಂಗಳವರೆಗೂ ಅಲ್ಲೇ ಇರ್ತಾನಲ್ವಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಹಾಗೆ ಮಾತಿನ ವಿಷಯದಲ್ಲಿ ಬಹಳ ಹುಷಾರಾಗಿರ್ಬೇಕು. ವಾಕ್ಸ್ಥಾನದಲ್ಲಿ ಶನಿನೇ ಕುತ್ಕೊಂಡು ವಾಕ್ಸ್ಥಾನವನ್ನ ಕುಜ ನೋಡ್ತಿದ್ದಾನೆ. ಜಗಳ ಆಗುತ್ತೆ, ಏನೋ ಹಿಂಗೆ ಮಾತಾಡ್ತಾ ಇರ್ತೀರಾ,
ಅದ್ ಮಾತಾಡ್ತಾ 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 ವಾದ ವಿವಾದ ಪ್ರತಿವಾದ ಜಗಳ ಹಿಂಗೆ ಕನ್ವರ್ಟ್ ಆಗ್ಬಿಡುತ್ತೆ. ಇದು ಯಾರ ಜೊತೆ ಬೇಕಾದ್ರೂ ಆಗ್ಬೋದು, ಮನೇಲಿರೋರ್ ಜೊತೆನೂ ಆಗ್ಬೋದು, ಹೊರಗಡೆ ಪ್ರಪಂಚದಲ್ಲಿ ಇರೋರ್ ಜೊತೆನೂ ಆಗ್ಬೋದು. ಅದಕ್ಕೆ ನಿಮ್ಗೆ ಯಾಕೋ ಇದು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇದೆ ಅನ್ಸಿದ ತಕ್ಷಣ ಸ್ಟಾಪ್ ಮಾಡ್ಬಿಡಿ, ಇಲ್ಲ ಜಾಗ ಬಿಟ್ಟು ಹೊರಗಡೆ ಬಂದ್ಬಿಡಿ. ಯಾಕಂದ್ರೆ ಸಮಸ್ಯೆಗಳು ಬರೋದ್ ಸಹಜ. 7:30 ನೀವೇ ಸಮಸ್ಯೆನ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಇನ್ನು ದುಡ್ಡಿನ ವಿಷಯದಲ್ಲಿ ಪರವಾಗಿಲ್ಲ, ಬರೋ ದುಡ್ಡು ಸ್ವಲ್ಪ ನಿಧಾನ ಆಗುತ್ತೆ, ಬಂದಿದ್ದ ದುಡ್ಡು ಬೇಗ ಖರ್ಚಾಗ್ಬಿಡುತ್ತೆ. ಎಷ್ಟು ಬಂದ್ರೂ ದಾರಿದ್ರ್ಯ ತಪ್ತಾ ಇಲ್ವಲ್ಲ ಅನ್ಸುತ್ತೆ. ಬಟ್ ದುಡ್ಡು ಕಾಸು ನಿಮ್ ಕೈಗೆ ಓಡಾಡ್ತಿರುತ್ತೆ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಗುರು ಪಂಚಮದಲ್ಲಿ ಇದಾನಲ್ಲ, ಅನುಕೂಲ ಮಾಡ್ಕೊಡ್ತಾನೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಏನೋ ಸಮಸ್ಯೆ ಇಲ್ಲ, ಮಾಡ್ಕೊಂಡು ಹೋಗ್ತಾರೆ, ಯಾವ ತರ ಸಮಸ್ಯೆ ಇಲ್ಲ. ಅದೇ ಕೆಲಸ ಜಾಸ್ತಿ ಇರುತ್ತಷ್ಟೇ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ, ನಿಭಾಯಿಸ್ಬೇಕು, ರೆಸ್ಟ್ಲೆಸ್ ಆಗಿ ದುಡಿಬೇಕು, ಈ ತರ ಇರುತ್ತೆ. ಬಟ್ ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಸಹೋದರರು, ಬಂಧು ಮಿತ್ರರು, ಸಂಬಂಧಿಕರು ಇವ್ರುಗಳಿಂದ ತುಂಬಾ ಡಿಸ್ಟರ್ಬ್ ಆಗ್ತಾ ಇರ್ತೀರ. ಏನೋ ಅಂತ ಇದ್ದಾರೆ ನಿಮ್ ಬಗ್ಗೆ, ಯಾರೋ ಏನೋ ಹೇಳಿದ್ರು, ನಿಮ್ ವಿಷಯ ಏನೋ ಮಾತಾಡಿದ್ರು, ಈ ತರದೆಲ್ಲ ನಿಮ್ ಕಿವಿಗೆ ಬಂದಾಗ ಒಂದ್ ಸ್ವಲ್ಪ ಬೇಸರಗಳಾಗುತ್ತೆ. ಯಾಕಂದ್ರೆ 3ನೇ ಮನೆ ಅನ್ನೋದು ಬಂಧುಗಳು, ಸ್ನೇಹಿತರು, ನೆರೆಹೊರೆಯವರು ಅಂದ್ರೆ ಅಕ್ಕಪಕ್ಕದವರು, ಆಮೇಲೆ ನಿಮ್ಮ ಜೊತೆನಲ್ಲಿ ಕೆಲಸ ಮಾಡುವಂತ ಸಹೋದ್ಯೋಗಿಗಳು, ಈ ಎಲ್ಲರನ್ನ ತಗೊಳ್ಳೋದು 3ನೇ ಮನೆಯಿಂದಾನೆ. ಇವನೋದ್ ಅಷ್ಟಮದಲ್ಲಿ ಕೂತಿದ್ದಾನೆ ಅಂದ್ರೆ ಇವ್ರುಗಳಿಂದಾನೇ ಕಷ್ಟ. ಆಯ್ತಾ? ಯಾವುದನ್ನು ತಲೆಯಲ್ಲಿ ಇಟ್ಕೋಬೇಡಿ, ಮನ್ಸಿಗಂತೂ ಹಾಕೊಳ್ಳೇಬೇಡಿ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡಿ. ಯಾಕಂದ್ರೆ ಕುಂಭರಾಶಿಯವರಿಗೆ ಶನಿ ಎಷ್ಟೇ ಕಷ್ಟ ಕೊಟ್ರು ಅದು ಅವನ ಮೂಲ ತ್ರಿಕೋನ ರಾಶಿಯಾಗಿರೋದ್ರಿಂದ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ತಗೊಂಡ್ ಬಂದೇ ಬರ್ತಾನೆ ಶನಿ ಪರಮಾತ್ಮ. ನೀವ್ ಯಾವತ್ತೂ ಚಿಂತೆ ಮಾಡ್ಬೇಡಿ, ಅಯ್ಯೋ ನಂಗೆ 7:30 ನಡೀತಿದೆ ಅದಕ್ಕೆ ಎಲ್ರು ನನ್ಗೆ ಈ ತರ ಮಾಡ್ತಿದಾರೆ ಅನ್ಕೋಬೇಡಿ. 7:30 ಎಲ್ಲರ ಬಂಡವಾಳಗಳು, ಎಲ್ಲರ ಮುಖಗಳನ್ನು ಕಳಚಿ ಬಿಡ್ತಾನೆ ಶನೇಶ್ವರ. ನಿನ್ನ ಹತ್ರ ಇದ್ರೆ ಮಾತ್ರಪ್ಪ ಎಲ್ಲ ಸಂಬಂಧಿಕರು. ನಿನ್ಗೇನೂ ಇಲ್ಲ ಅಂದ್ರೆ, ನೀನ್ ಬಡತನದಲ್ಲಿ ಇದೀಯಾ ಅಂದ್ರೆ, ನೀನ್ ಇನ್ನೊಬ್ಬರ ಆಶ್ರಯದಲ್ಲಿ ಇದೀಯಾ ಅಥವಾ ಇನ್ನೊಬ್ಬರಿಂದ ಸಹಾಯ ಬೇಡ್ತಿದ್ಯಾ ಅಂದ್ರೆ ನಿನ್ನವರು ಇಲ್ಲಿ ಯಾರೂ ಇಲ್ಲ ಅನ್ನುವಂತಹ ಕಹಿ ಸತ್ಯವನ್ನ ಶನಿ ಪರಮಾತ್ಮ ಅರ್ಥ ಮಾಡಿಸ್ತಾನೆ. ಇದ್ರಿಂದ ಪಾಠ ಕಲಿಬೇಕು, ಇದೇ ನಿಜವಾದ ಪಾಠ, ಇದನ್ನ ಕಲಿಬೇಕು. ಹಾಗಂತ ಎಲ್ರನ್ನೂ ದೂರ ಮಾಡ್ಬೇಕಾ? ಬೇಡ. ಅವರು ಪ್ರೀತಿಯಿಂದ ಬಂದಾಗ ಪ್ರೀತಿಯಿಂದ ಮಾತನಾಡಿ, ತಿರಸ್ಕಾರ ಮಾಡಿದಾಗ ನೀವು ಬಿಟ್ಬಿಡಿ. ನಿಮ್ಮ ಕೆಲಸ, ನಿಮ್ಮ ಗುರಿ ಅಷ್ಟೇ ನಿಮ್ಮ ತಲೆನಲ್ಲಿ ಇರ್ಬೇಕು. ನೀವು ಯಾವ ಗುರಿ ಆದ್ರೂ ಇಟ್ಕೊಳ್ಳಿ. ನೀವು ಒಂದ್ ಮನೆ ಕಟ್ಬೇಕು ಅಂತಾನೋ, ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕಾಗ್ಬೇಕು, ಅಥವಾ ಉದ್ಯೋಗದಲ್ಲಿ ಏನೋ ಸಾಧನೆ ಮಾಡ್ಬೇಕು, ಇಲ್ಲ ಆಧ್ಯಾತ್ಮದಲ್ಲಿ ಏನೋ ಸಾಧನೆ ಮಾಡ್ಬೇಕು, ಇಲ್ಲ ಏನೋ ಕಲಿಬೇಕು, ಅಷ್ಟೇ ನಿಮ್ಮ ಗುರಿಯ ಕಡೆಗೆ ನಿಮ್ ಗಮನ ಇರ್ಲಿ. ವ್ಯಾಪಾರ ವ್ಯವಹಾರಗಳು ಎಲ್ಲದರಲ್ಲೂ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಸ್ವಲ್ಪ ಈ ತರ ಬೇಡವಾದ್ದೆಲ್ಲ ತಲೆಗೆ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಟೆನ್ಷನ್ ಆಗುತ್ತೆ, ತಲೆನೋವು ಬರುತ್ತೆ. ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಕಾಲ ಪುರುಷನ ತಲೆಯ ಭಾಗದ ಅಧಿಪತಿ ಮಂಗಳ ಗ್ರಹ. ಸ್ವಲ್ಪ ತಲೆನೋವು ಬರೋದು ಈ ತರದ್ದೆಲ್ಲ ಆಗುತ್ತೆ. ಮೆಡಿಟೇಷನ್ ಮಾಡಿ, ಓಂ ನಮಃ ಶಿವ ಜಪ ಮಾಡಿ, ಯಾವ ತಲೆನೋವು ಬರಲ್ಲ. ಬೇಡವಾದ ತಲೆನೋವು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೋಬೇಡಿ, ಅವಾಗ ತಲೆನೋವು ಬರೋದಿಲ್ಲ. ಬೇರೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಮಾತ್ರ ಬಹಳ ಚೆನ್ನಾಗಿದೆ ಈ ವಾರ. ಯಾಕಂದ್ರೆ 5ನೇ ಮನೆಯಲ್ಲಿ ಗುರು ಜೊತೆನಲ್ಲಿ ಶುಕ್ರನು ಇದ್ದಾನೆ, ಭಾಗ್ಯಾಧಿಪತಿ. ಹಾಗಾಗಿ ಬಹಳ ಚೆನ್ನಾಗಿದೆ. ಮೀನರಾಶಿ, ಮೀನರಾಶಿಯವರಿಗೆ ರಾಶಿಯಲ್ಲಿ ಶನಿ ಪರಮಾತ್ಮ, 7ನೇ ಮನೆಯಲ್ಲಿ ಮಂಗಳ. ಶನಿ ಕುಜ ನೋಡ್ತಾ ಇದ್ದಾರೆ, ಅಥವಾ ಕುಜ ರಾಹು ನೋಡ್ತಾ ಇದ್ದಾರೆ, ಕುಜ ಕೇತು ಜೊತೆಲಿದ್ದಾರೆ ಅಂದ್ರೆ ಅಲ್ಲೆಲ್ಲೋ ಒಂದು ಸಮಸ್ಯೆ. ನೀವು ರಾಶಿಯಲ್ಲೇ ಶನಿ ಇದ್ದಾನೆ, 7ನೇ ಮನೇಲಿ ಮಂಗಳ ಇದ್ದಾನೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ. ಇದು ಎಲ್ರಿಗೂ ಅಲ್ಲ, ಯಾಕಂದ್ರೆ ಎಲ್ರು ಇದನ್ನ ಅನ್ವಯ ಮಾಡ್ಕೊಂಡ್ಬಿಡ್ಬಿಡಿ. ಯಾರಿಗೆ ಯಾಕಂದ್ರೆ ಈಗಾಗ್ಲೇ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅಲ್ಲಿ ಅವ್ರ ಜಾತಕದಲ್ಲೂ 7ನೇ ಮನೆ ಪೀಡಿತವಾಗಿರುತ್ತೆ ಅಂತ ಅರ್ಥ. ಪ್ರಾರಬ್ಧ ಕರ್ಮವೂ ಆಗಿರುತ್ತೆ. ಈಗ ಆಲ್ರೆಡಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, ನನ್ನ ಸಂಗಾತಿಗೆ ನನ್ನ ಮಾತು ಇಷ್ಟ ಆಗಲ್ಲ, ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋದು ಜಾಸ್ತಿ, ಅಥವಾ ನನ್ನ ಬಗ್ಗೆ ಅನುಮಾನ ಜಾಸ್ತಿ, ಈ ತರ ಸಮಥಿಂಗ್ ಏನೇ ಪ್ರಾಬ್ಲಮ್ ಇದ್ರು ಕೂಡ ಅಂಥವರಿಗೆ ಜಗಳ ಶುರುವಾಗುತ್ತೆ. ಈ ವಾರದಲ್ಲಿ ಜಗಳ ಜಾಸ್ತಿ ಆಗಬಹುದು, ಮನಸ್ತಾಪ ಜಾಸ್ತಿ ಆಗ್ಬೋದು, ಇದ್ದಂತಹ ಬಿರುಕು ಇನ್ನಷ್ಟು ಜಾಸ್ತಿ ಆಗ್ಬಹುದು. ಯಾಕೆಂದ್ರೆ ನಿಮ್ಮ ರಾಶಿಯಲ್ಲೇ ಶನಿ ಪರಮಾತ್ಮ 7ನೇ ಮನೇಲಿ ಕುಜ ಕುತ್ಕೊಂಡ್ಬಿಟ್ಟಿದ್ದಾನೆ. ಈ ಕುಜ ನಿಮ್ಗೆ ಕುಟುಂಬ ಸ್ಥಾನಾಧಿಪತಿನೂ ಹೌದು. ಬರೀ ವೈವಾಹಿಕ ಜೀವನದಲ್ಲಿ ಅಷ್ಟೇ ಅಲ್ಲ, ಕುಟುಂಬದವರಿಂದಲೂ ಹಿಂಗೆ ಆಗುತ್ತೆ. ನಿಮ್ ಕುಟುಂಬದವರೇ ನಿಮಗ್ ದುಃಖ ಕೊಡ್ತಾರೆ, ನಿಮ್ ಕುಟುಂಬದವರೇ ನಿಮ್ ಮನ್ಸಿಗೆ ನೋವಾಗೋ ತರ ಮಾತಾಡುವಂಥದ್ದು.
ಇದು ಅವ್ರು ಕೆಟ್ಟವರಾದ್ರು ಅಂತ ನಿಮ್ಗೆ ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ಅದು ನಿಮ್ಮ ಟೈಮ್ ಹೀಗಿರೋದ್ರಿಂದ ಹೇಳ್ತಾರೆ ನೋಡಿ, ಟೈಮ್ ಕೆಟ್ರೆ ಹಗ್ಗನು ಹಾವಾಗುತ್ತೆ ಅಂತ. ಹಾಗೆ ಯಾವಾಗ್ಲೂ ನಿಮ್ಗೆ ಒಳ್ಳೇದನ್ನೇ ಬಯಸೋರು ನಿಮ್ಗೆ ಕೆಟ್ಟವರಾಗ್ಬೋದು. ಯಾವಾಗ್ಲೂ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋರು ರೂಢಾಗಿ ಮಾತಾಡ್ಬೋದು. ಜನ್ಮರಾಶಿಗೆ ಶನಿ ಬಂದಿದ್ದಾನೆ. ಶನಿಗೆ ಪರಿಹಾರ ಮಾಡ್ಲೇಬೇಕು. ನೀವು ಪರಿಹಾರ ಮಾಡ್ಲಿಲ್ಲ ಅಂದ್ರೆ ಇದನ್ನೆಲ್ಲ ಅನುಭವಿಸಕ್ ರೆಡಿ ಇರಿ ಅಷ್ಟೇ. ಶನಿಗೆ ಪರಿಹಾರ ಮಾಡ್ಕೊಂಡಾಗ ಆ ತೀವ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಜಗಳ ಆಗುವಾಗ ನಿಮ್ಗೆ ಒಂದು ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗುತ್ತೆ. ಈ ಟೈಮ್ ಚೆನ್ನಾಗಿಲ್ಲ, ನಾನು ಮಾತಾಡೋದು ಬೇಡ. ಆ ಕೋಪ, ಸಿಟ್ಟು ಇದನ್ನೆಲ್ಲ ಒಂದು ಕಂಟ್ರೋಲ್ ತರ್ತೀರ. ಅದನ್ನ ಕಂಟ್ರೋಲ್ ಮಾಡೋದ್ರಿಂದ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ, ಬಿಸ್ನೆಸ್ ಅಂತ ಬಂದಾಗ, ಬಿಸ್ನೆಸ್ ಅಲ್ಲಿ ಚೆನ್ನಾಗಿದೆ, ಲಾಭ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ 7ನೇ ಮನೆಯಲ್ಲಿರೋದು ಮಂಗಳ, ಅವ್ನು ನಿಮಗ್ ಭಾಗ್ಯಾಧಿಪತಿ. ಇನ್ನು 7ನೇ ಮನೆ ಅಧಿಪತಿ ಬುಧ ಪಂಚಮದಲ್ಲಿದ್ದಾನೆ. ಹಾಗಾಗಿ ಬಿಸ್ನೆಸ್ ಅಲ್ಲಿ ತುಂಬಾ ಅನುಕೂಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇನ್ನೂ ಜಾಸ್ತಿ ಅನುಕೂಲ. ಹಾಗೆ ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ದುಡ್ಡು ಬರ್ತಾ ಇರುತ್ತೆ ಕೈಗೆ, ದುಡ್ಡು ಕಾಸಿನ ತೊಂದರೆ ಇಲ್ಲ. ಇನ್ನು ಬೇರೆಯವ್ರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗೋ ಯೋಗ ಕೂಡ ಈ ವಾರದಲ್ಲಿ ಇದೆ, ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಪಂಚಮದಲ್ಲೇ ಸೂರ್ಯ ಇರೋದ್ರಿಂದ ಚೆನ್ನಾಗಿದೆ. 4ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಎರಡೂ ಶುಭ ಗ್ರಹಗಳಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ ತಗೋಬೇಕು ಅಥವಾ ಸೇಲ್ ಮಾಡಬೇಕು, ಅಥವಾ ಸೇಲ್ ಮಾಡಿದೀವಿ ಅದ್ರ ದುಡ್ಡು ಬರಬೇಕು, ಈ ತರ ಏನೇ ವಿಚಾರ ಇರಲಿ ಈ ಸಮಸ್ಯೆಗಳು ಬಗೆಹರಿಯುತ್ತೆ. ಅಂದ್ರೆ ಈ ವಿಚಾರದಲ್ಲಿ ನಿಮ್ಗೆ ಒಳ್ಳೇದಾಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಹಾಗೆ ವಾಕ್ಸ್ಥಾನಾಧಿಪತಿ ಕುಜನನ್ನ ಶನಿ ನೋಡ್ತಾ ಇರೋದ್ರಿಂದ ಮಾತಿನ ಬಗ್ಗೆ ಸ್ವಲ್ಪ ಜಾಗ್ರತೆ. ನೀವು ಮಾತಾಡಿ ನಿಮ್ಗೆ ತುಂಬಾ ಬೇಕಾದವ್ರನ್ನ ದೂರ ಮಾಡ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಮಾತಾಡಬೇಡಿ ಅಂತಂದ್ರೆ ಯಾವುದೇ ವಿಷಯ ಇದ್ರೂ ನೀವು ತುಂಬಾ ಅದನ್ನ ಒತ್ತಾಯ ಮಾಡಿ ಕೇಳೋದು ಇತ್ಯಾದಿಗಳೇನು ಬೇಡ. ಮಾತಿನ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಇರಲಿ. ಮತ್ತೆ ದುಡ್ಡಿನ ವಿಷಯದಲ್ಲೂ ಅಷ್ಟೇ. 2ನೇ ಮನೆ ಅಧಿಪತಿನೇ ಮಂಗಳನಾಗಿ ಸಪ್ತಮದಲ್ಲಿರೋದ್ರಿಂದ ಹೊರಗಡೆ ಕೊಟ್ಟ ದುಡ್ಡು, ಬೇರೆಯವರಿಗೆ ಕೊಟ್ಟ ದುಡ್ಡು ವಾಪಸ್ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡಿನ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ ತಾಳ್ಮೆ, ಎಚ್ಚರಿಕೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ. ಪಂಚಮದಲ್ಲಿ ಬುಧ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಅಡೆತಡೆಗಳಿರೋದಿಲ್ಲ. ನೀವು ಮಾಡಲೇಬೇಕಾಗಿರೋ ಪರಿಹಾರ, ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಈ ವಾರ ಶನಿವಾರ ಎಳ್ಳು ದಾನ ಅಥವಾ ಎಳ್ಳೆಣ್ಣೆ, ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಅದೇ ಶನಿವಾರ ಉದ್ದಿನ ಬೇಳೆ ಮತ್ತು ಹುರುಳಿಕಾಳು ಇದು ಎರಡನ್ನೂ ಕೂಡ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದರಿಂದ ರಾಹು, ಕೇತು ಮತ್ತು ಶನಿಯಿಂದ ಉಂಟಾಗುವಂತಹ ಕೆಲವು ಅಶುಭ ಫಲಗಳು ಕಡಿಮೆ ಆಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.